नमस्कार बेंगलुरु। ये एक छोटा सा पॉडकास्ट शूट है आज एक ऑटो से लेके। हमारी लाइफ का एक पार्ट है ऑटो, और ये ज़िंदगी में पहले भी था, आज भी है और आगे भी रहेगा। ये एक सबसे कन्वीनियंट ट्रैवल है ऑटो। सो आज हमारे साथ सुपरमैन के नाम से इज़ अ वेरी पॉपुलर एंड फेमस इन इंस्टाग्राम, सोशल मीडिया, ऑलवेज लाइक क्रेजी। ऑटो तो मोर देन 4 लाख है, बट ऑटो के अंदर क्यों स्पेशल है, आज हमने मनी को ही क्यों बुलाया है। बैंगलोर इतने सारे ऑटो हैं रोड पे, बट स्टिल ये पूरा का पूरा पॉडकास्ट कन्नड़ा के अंदर है, यानी कन्नड़ भाषा के अंदर है, कर्नाटक में है, बैंगलोर में। मैक्सिमम ऑटो ड्राइवर को समझ में आ सके इसलिए हमने इसको कंटिन्यू कन्नड़ा में रखा है। बट मेरी बहुत सारी ऑडियंस हैं जो यूट्यूब पे और सोशल मीडिया के माध्यम से, आजकल यूट्यूब में एक फीचर्स हैं, आप चाहें तो उसको हिंदी में, कन्नड़ा में, इंग्लिश में जाएँ ट्रांसलेट कर सकते हैं। और हमारे चैनल पे स्वागत है मनी सर। थैंक यू सो मच फॉर आज आपने कीमती समय निकाला और हमारे इस पॉडकास्ट को व्हाट द चैलेंजेस फेसिंग इन द ऑटो और व्हाट आवर द एक्साइटेड द इंटायर पॉडकास्ट टिल एंड तक ज़रूर देखिए। और आप अपने विचार, अपने ओपिनियन, अपने कमेंट्स एक बार पॉजिटिव वे में कमेंट्स में रखिएगा और ज़रूर इस वीडियो को शेयर कीजिए अपने ऑटो ड्राइवर के साथ। Não cessa de fim de semana. Pana, 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 de semana. Pana. So let's start. ನಮಸ್ಕಾರ ಬ್ಯಾಂಕ್. ನಮಸ್ಕಾರ ಸರ್. ಮನಿ ಸರ್. ಸೊ ಲೈಕ್ ನಿಮ್ಮ ಬಗ್ಗೆ ಲೈಕ್ ಗೊತ್ತಿರುತ್ತೆ, ಬಟ್ ಇನ್ಸ್ಟಾಗ್ರಾಮ್ ಆ್ಯಂಡ್ ಫೇಸ್ಬುಕ್ಕಲ್ಲೇ ತುಂಬ ಎಕ್ಸೈಟೆಡ್ ಇರ್ತೀರಾ, ಲೈಕ್ ಆಲ್ವೇಸ್ ಲೈಕ್ ವಿಡಿಯೋ ಇನ್ ಇನ್ಸ್ಟಾಗ್ರಾಮ್ ರೀಲ್ಸ್ ಪೋಸ್ಟ್. ಬಟ್ ನಿಮ್ಮ ಪರಿಚಯ ಇನ್ ಸ್ವಲ್ಪ ಲೈಕ್ ನಮ್ಮ ವ್ಯೂವರ್ಸ್ಗೆ ಗೊತ್ತಾಗಲಿ ಅಂತ, ಲೈಕ್ ಹೌ ದಟ್ ಜರ್ನಿ ಸ್ಟಾರ್ಟ್ ಆ್ಯಂಡ್ ವೈ ದ ಮನಿ ವೇಲ್ ಇಸ್ ಬಿಕಮ್ ಎ ಸೂಪರ್ಮ್ಯಾನ್. ಸೊ ಎಲ್ಲರೂ ನಮಸ್ಕಾರ. ಸೊ ಮೊದಲನಾಗಿ ಮೇಡ್ ಇನ್ ತಮಿಳ್ನಾಡು ಆ್ಯಂಡ್ ಸ್ಪೀಕಿಂಗ್ ಇನ್ ಕನ್ನಡ. ಸೂಪರ್. ಥ್ಯಾಂಕ್ ಯು ಸರ್. ಸೂಪರ್ ಮ್ಯಾನ್ ಅಂದರೆ ಪ್ರತಿಯೊಂದು ಐಟಮ್ ಕೂಡ ಸೂಪರ್ ಆಗಿರಬೇಕು, ನಾವು ಮಾಡುವಂಥ ಕೆಲಸ ಸೂಪರ್ ಆಗಿರಬೇಕು, ನಾವು ಮಾತಾಡೋವಂಥ ಮಾತುಗಳು ಸೂಪರ್ ಆಗಿರಬೇಕು. ಸೊ ನಾವು ಸೂಪರು, ಅದಕ್ಕೆ ಸೂಪರ್ ಮ್ಯಾನ್. ವೆರಿ ನೈಸ್ ಯಾರ್. ಥ್ಯಾಂಕ್ ಯು. ಸೊ ಎಲ್ಲಿ ಬರ್ತ್ ಆಗಿರೋದು ಮನಿದು ಆ್ಯಂಡ್ ಲೈಕ್ ಹೌ ಮೆನಿ ಇಯರ್ಸ್ ಇನ್ ಕರ್ನಾಟಕ, ಲೈಕ್ ಆ ಜರ್ನಿ ಬಗ್ಗೆ ಆ್ಯಂಡ್ ನಿಮ್ಮ ಫ್ಯಾಮಿಲಿ ಬಗ್ಗೆ, ಲೈಕ್ ಎಜುಕೇಷನ್ ಬಗ್ಗೆ, ಲೈಕ್ ಎಂಟೈರ್ ಜರ್ನಿ ಗೊತ್ತಾಗಲಿ ಅಂತ, ಲೈಕ್ ಆ ಸೋಷಲ್ ಮೀಡಿಯಾ ಮುಖಾಂತರ. ಖಂಡಿತ ಸರ್. ಸರ್ ಇದು ಕಲ್ಲಕುರ್ಚಿ ಡಿಸ್ಟಿಕ್ ಬರುತ್ತೆ. ಸೊ ಮಂಡಗಪಾಡಿ ಅಂತ ಒಂದು ವಿಲೇಜು. ಓಕೆ. ಅಲ್ಲಿ ನಂದು 8ನೇ ಕ್ಲಾಸ್ ಗಂಟ ನಾನು ಅಲ್ಲಿ ಓದಿದ್ದು. ಓಕೆ. 8ನೇ ಕ್ಲಾಸ್ ನಂತರ ನಾನು ಓದೋಕ್ಕೆ ಯಾರಿಲ್ಲ, ಯಾಕಂದರೆ ನನಗೆ ತಂದೆ ತಾಯಿ ಯಾರಿಲ್ಲ. ಸೊ ಆ ಟೈಮಲ್ಲಿ ನಮ್ಮ ಅಜ್ಜಿನೇ ಸಾಕಿತ್ತು. ಆಮೇಲೆ ಆ ಅಜ್ಜಿನೂ ಹಾವು ಕಚ್ಬಿಟ್ಟು ಸತ್ತೋಗ್ಬಿಡ್ತು. ಆ ನಂತರ ಬೆಂಗಳೂರು ಬಂದಿದ್ದು. ಹೆಚ್ಚು ಕಮ್ಮಿ ಅಂದರೆ ಬೆಂಗಳೂರು ಬಂದು ಬರುವಾಗ ಯಾವಾಗ ಅದು 14 ಇಯರ್ಸ್ ಚೈಲ್ಡ್ಹುಡ್ ಬಂದಿದ್ದು ಬ್ಯಾಂಗ್ಳೂರಿಗೆ. ಅದು ಅಲ್ಲಿಂದ ಓಡ್ ಬಂದುಬಿಟ್ಟಿರೋದು, ಬಸ್ ಎತ್ಕೊಂಡು ಓಡ್ ಬಂದುಬಿಟ್ಟಿರೋದು. 65 ರೂಪಾಯಿ ಟಿಕೆಟು, ಓಡ್ ಬಂದುಬಿಟ್ಟಿರೋದು. ಆಮೇಲೆ ಬಂದು ಒಂದು ಆಟೋಗೆ ಹತ್ತಿದ್ದೀನಿ. ಬಟ್ ಎಲ್ಲಿ ಹೋಗ್ತೇನೆ ಅಂತಲೇ ಗೊತ್ತಿಲ್ಲ. ಬಜ್ಜಿ ಅಂಗಡಿಯಲ್ಲಿ ಬಜ್ಜಿ ತಿಂತಾಯಿದ್ದೆ. ಬಜ್ಜಿಯವರಮ್ಮ ಹೇಳಿದ್ರು, ನಮ್ಮ ಯಜಮಾನ್ರು ಒಬ್ಬರು ಆಟೋದಲ್ಲಿ ಮಿಕ್ಸಿ ರಿಪೇರಿ, ಕುಕ್ಕರ್ ರಿಪೇರಿ ಎಲ್ಲ ಮಾಡ್ತಾರೆ, ಅವ್ರಿಗೆ ಲೇಬರ್ಗೆ ಬೇಕಾಗುತ್ತೆ ಅಂತ, ಏನೋ ಒಂದು ಲೇಬರ್ ಐಟಮ್ ಎತ್ಕೊಡೋಕೆ ಬೇಕಾಗುತ್ತೆ, ನೀವು ಅವ್ರ ಹತ್ರ ಕೆಲಸ ಸೇರ್ಕೋ ಅಂತ ಹೇಳಿದ್ರು. ಆ ಟೈಮಲ್ಲಿ ಆಟೋ ಹತ್ತಿದ್ದು ಸರ್. ಅವರು ಅದೇ ಆಟೋ ಒರೆಸೋದು, ಆಟೋ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದು ಆವಾಗ ಸ್ಟಾರ್ಟ್ ಆಯಿತು. 2003-4 ಸಮಥಿಂಗ್ ಆವಾಗ ಸ್ಟಾರ್ಟ್ ಆಗಿತ್ತು. ಸೊ ಈ ಜರ್ನಿ 25 ಇಯರ್ಸ್ ಕ್ಲೋಸ್ ಟು ಬರೀ ಆಟೋಲ್ಲೇ, ಬೇರೆ ಆಟೋದಲ್ಲೇ. ಇವಾಗ ನನಗೆ 34 ಆಗಿದೆ. ಜನವರಿ ಬಂದರೆ ನೀನು 35 ಆಗುತ್ತೆ. ಓಕೆ. ಸೊ ಇಷ್ಟು ವರ್ಷ ಜರ್ನಿ ಹಂಗೆ ಆಟೋದಲ್ಲೇ. ಆಟೋ ಡ್ರೈವಿಂಗ್ ಡಿಪಾರ್ಟ್ಮೆಂಟ್, ಆದರೆ ಆಟೋ ಡ್ರೈವಿಂಗ್ ಡಿಪಾರ್ಟ್ಮೆಂಟು, ಹೋಟೆಲ್ಲು, ಎಲ್ಲ ಥರದ್ದು ಕೆಲಸ ಮಾಡಿಬಿಟ್ಟಿದ್ದೀವಿ. ಸೂಪರ್. become a superman auto or before was a like a driver, like yes. On the, as a auto driver and as a superman now, like how it is, like what different our time driver and now it's like a different identity nim mind alle, like a ಜನಗೆ ಲೈಕ್ ಈಗ ನಾವು ಆಟೋನೇ ಲೈಕ್ ಎ ಸೂಪರ್ಮ್ಯಾನ್ ಮನಿ ಅಂತ ನನ್ನ ಫೇಸ್ ಅಲ್ವ, ಲೈಕ್ ಹೌ ಇಟ್ ಇಸ್ ಲೈಕ್. ಸರ್ ಇದನ್ನು ಬ್ಯಾಲೆನ್ಸ್ ಮಾಡೋದು ತುಂಬ ಕಷ್ಟ ಸರ್. ಓಕೆ. ಈಗ ನಾವೇನಾದರೂ ಒಂದು ಬ್ಯಾಲೆನ್ಸ್ ಮಾಡ್ತೀವಿ ಅಂತೇಳಿ, ಒಂದು ನೇಮ್ ಆಗಲಿ, ನಮ್ಮದೇ ಒಂದು ಬ್ರ್ಯಾಂಡ್ನ ಬ್ಯಾಲೆನ್ಸ್ ಮಾಡೋದು ಇದೆಯಲ್ಲ, ಅದು ಈ ಸೊಸೈಟಿಯಲ್ಲಿ, ಅದು ಇವಾಗಿರೋ ಜನ್ರೇಷನಲ್ಲಿ ತುಂಬಾ ಕಷ್ಟ. ರಿಯಲ್ ಆಗಿ ಆಗಿದ್ರು ಕೂಡ ಅದು ಅಂದ್ಬಿಡ್ತಾರೆ. ಈಗ ಆ ಥರ ಜನ್ರೇಷನ್ ಆಗೋಗ್ಬಿಟ್ಟಿದೆ. ಬಟ್ ಈ ಜನ್ರೇಷನಲ್ಲೂ ಕೂಡ ಒಂದು ಸೂಪರ್ಮ್ಯಾನ್ ಒಂದು ನೇಮ್ನ ಉಳಿಸ್ಕೊಳ್ಳೋದಂದರೆ ಭಾರಿ ಕಷ್ಟ ಇದೆ. ತುಂಬ ಫೇಸ್ ಮಾಡಬೇಕು, ಸಾಕಷ್ಟು ಅದನ್ನು ನಾವು ಫೇಸ್ ಮಾಡಬೇಕಾಗುತ್ತೆ.
ಲೈಕು ರೋಡು ಎಲ್ಲ ಥರದಲ್ಲೂ ಕಸ್ಟಮರ್ ಆಗಲಿ, ಲೈಫ್ ಸ್ಟೈಲ್ ಆಗಲಿ, ನನ್ನ ಪರ್ಸ್ನಲ್ ಆಗಲಿ, ಪ್ರತಿಯೊಂದೂ ಎರಡು ಕೈ ಇರ್ತದಲ್ಲ ಸರ್. ರಾತ್ರಿ ಹೊತ್ತು ಏನಾದ್ರು ಒಂದು ಮಾಡ್ತಾ ಇರ್ತದೆ ಫ್ರೀ ಟೈಮಲ್ಲಿ. ಏನಾದರೂ ಅಲ್ಲಿ ಇಲ್ಲಿ ಎಡಿಟ್ ಮಾಡಿಕೊಂಡು ಜೀವನ ಕಳೀತಾ ಇದ್ದೀವಿ ಸರ್. ಆಟೋ ಡ್ರೈವರ್ ನಾನು ನೋಡಿರೋ ಪ್ರಕಾರ ಲೈಕ್ ಒಂದು ವೈಟ್ ಶರ್ಟ್ ಹಾಕೊಂಡು ಮೇಲೆ ಒಂದು ಫಾರ್ಮಾಲಿಟಿಗೆ ಆಗ್ತಾರೆ. ಬಟ್ ಮಿಸ್ಟರ್ ಮನಿವೇಲ್ ಸೂಪರ್ಮ್ಯಾನ್ ಆಲ್ವೇಸ್ ಇನ್ ಯೂನಿಫಾರ್ಮ್. ಲೈಕ್ ಹೌ ಇಟ್ ಇಸ್ ಲೈಕ್ ಏನು ಹೇಳಕ್ಕೆ ಇಷ್ಟಪಡ್ತೀರ? ಲೈಕ್ ಯು ಲವ್ ದಟ್ ಡಿಸಿಪ್ಲಿನಲ್ಲೇ ಇರಬೇಕು. ಎಲ್ಲರೂ ಯಾಕೆ ಆ ಥರ ಇರಲ್ಲ? ಲೈಕ್ ಹೌ ದಟ್ ಸೂಪರ್ಮ್ಯಾನ್ ಓನ್ಲಿ ಇನ್ ದಟ್ ಯೂನಿಫಾರ್ಮ್ ಆ್ಯಂಡ್ ಡಿಸಿಪ್ಲಿನ್? ಇಲ್ಲ ಸರ್, ಅದು ಏನಂತ ಹೇಳಿದ್ರೆ ಈ ಫಿಲಿಮ್ ಬರೋಕ್ಕಿಂತ ಮುಂಚೆ ಓಕೆ ಅವ್ರದ್ದಂಥ ಒಂದು ಯೂನಿಫಾರ್ಮ್ ಇರ್ತೈತಿ. ಸ್ಕೂಲ್ ಆದರೆ ಸ್ಕೂಲ್ ಯೂನಿಫಾರ್ಮ್, ವೆರಿ ನೈಸ್. ಪೊಲೀಸ್ ಅವರಾದರೆ ಪೊಲೀಸ್ ಯೂನಿಫಾರ್ಮು, ಡಾಕ್ಟರ್ಸ್ ಆದರೆ ಡಾಕ್ಟರ್ಸ್ ಯೂನಿಫಾರ್ಮು. ಪ್ರತಿಯೊಂದಿಗೂ ಒಂದು ಯೂನಿಫಾರ್ಮ್ನೇ ಬ್ರ್ಯಾಂಡ್ ಅದು. ಕರೆಕ್ಟ್ ಅಲ್ವಾ? ಈ ಫಿಲಿಮ್ ಡೈರೆಕ್ಟರ್ ಏನು ಮಾಡ್ತಾರೆ ಗೊತ್ತಾ, ಅದನ್ನು ಸ್ವಲ್ಪ ಸ್ಟೈಲಿಶ್ ಆಗಿ, ಈ ಭಾಷಾ ಫಿಲಿಮ್ ನೋಡಿದ್ರಾ ರಜನಿಕಾಂತ್? ಮೈ ಗಾಡ್, ಭಾಷಾ ಅವಾಗ ಆಟೋ ಓಡಿಸ್ಕೊಂಡು ಭಾಷಾ ಆಗಿರೋದೆಲ್ಲ ಆಗಿನ ಕಾಲ. ಮೈ ಗಾಡ್, ಈಗ ಆಟೋ ಓಡಿಸ್ಕೊಂಡೆಲ್ಲ ಭಾಷಾ ಆಗಕ್ಕಾಗಲ್ಲ. ಪ್ರತಿಯೊಬ್ಬರು ಲೋನ್ ಮ್ಯಾನ್ ಆಗಿರ್ತಾರೆ. ಪ್ರತಿಯೊಬ್ಬರು ಲೋನ್ ಮ್ಯಾನ್ ಆಗಿರ್ತಾರೆ. ನಾನು ಹೇಳೋದು ಬರುವಂಥ ಚಿತ್ರಗಳಲ್ಲಿ ನೋಡಿ, ಈಗ ಪೊಲೀಸ್ ಅವರು ಅಂದರೆ ಟ್ರಿಬಲ್ ಸ್ಟಾರ್ ಅಂದರೆ ಟ್ರಿಬಲ್ ಸ್ಟಾರ್ ಹಾಕ್ಕೊಟ್ಟಿರ್ತೀರ, ಕರೆಕ್ಟಾಗಿ ಕೊಟ್ಟು ಕಟ್ಟಿಂಗ್ ಮಾಡಿಸಿರ್ತೀರ. ಹಂಗೂ ಕೂಡ ನಮ್ಮ ಈ ಚಾನೆಲ್ ಮುಖಾಂತರ ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ, ನಮ್ಮ ಆಟೋ ಡ್ರೈವರ್ಗಂತ ಫುಲ್ ಆ್ಯಂಡ್ ಫುಲ್ ಯೂನಿಫಾರ್ಮ್ ಹಾಕಿದರೆ ಎಷ್ಟೊಂದು ಜನ ಯೂನಿಫಾರ್ಮ್ನ ಫಾಲೋ ಮಾಡ್ತಾಯಿದ್ರು. ಈಗ ಎಲ್ಲರೂ ರಜನಿಕಾಂತ್ ಥರ ಫಾಲೋ ಮಾಡ್ತಾರೆ ಹೊತ್ತು ಕಾನೂನನ್ನ ಫಾಲೋ ಮಾಡ್ತಾ ಇಲ್ಲ. ಅದೇ ಭಾಷಾ ಫಿಲಿಮಲ್ಲಿ ರಜನಿಕಾಂತ್ ಕರೆಕ್ಟಾಗಿ ಹಾಕಿ, ಈಗ ನಮ್ಮ ಕರ್ನಾಟಕ ಫಿಲಿಮಲ್ಲಿ ಎಷ್ಟೋ ಜನ ಆಟೋದವರು ಎಲ್ಲ ಪ್ರತಿಯೊಂದು ಹಂಗೆ CP ಮಾಡಿಬಿಟ್ಟಿರ್ತಾರೆ, ಅಂದರೆ ಕಾಪಿ ಪೇಸ್ಟ್ ಮಾಡಿರ್ತಾರೆ. ಪ್ರತಿಯೊಬ್ಬರು ಕೂಡ ಡಬಲ್ ಶರ್ಟ್ ಹಾಕ್ಕೊಂಡು ಆಟೋ ಓಡಿಸಿರೋದ್ರೆ ನೀವು ನೋಡಿರ್ಬೋದು. ಅದೇ ಟ್ರೆಂಡಿಂಗ್. ಅದರಲ್ಲೂ ಈ ಕಡೆ ಕಚ್ಚಿಪಲ್ಲ ಕಟ್ಕೊಂಡೆಲ್ಲ, ಪಚ್ಚೆಲ್ಲ ಕಟ್ಕೊಂಡೆಲ್ಲ ಆಟೋ ಓಡಿಸ್ತಾರೆ, ಫ್ಯಾಷನ್ ಓಡಿಸ್ತಾರೆ. ಅದನ್ನು ಹಿಂಗೆ ಕಾಲರಿಂಗ್ ಎತ್ಕೊಂಡು ಆ ಥರ ಎಲ್ಲ ಅದು ಬೇಡ. ನೋಡಿ, ನಮ್ದಂತ ಒಂದು ಯೂನಿಫಾರ್ಮ್ ಇದೆ. ನಾವು ಸ್ಕೂಲಲ್ಲಿ ಹೆಂಗೆ ಯೂನಿಫಾರ್ಮ್ ಹಾಕ್ತೀವಿ ನೋಡಿ, ಈ ಕಾಕಿ ಅನ್ನೋದು ನಮಗೆ ಒಂಥರ ಗಂಭೀರ ಪ್ರೌಡ್ ಫೀಲ್ ಆಗಬೇಕು. ಹೌದು ಸರ್. ಈಗ ಈ ಪೊಲೀಸ್ ಅವ್ರು ನೋಡಿ, ಯಾವತ್ತಾದ್ರೂ ಗುಂಡಿನ ಬಿಚ್ಚಿಬಿಟ್ಟು ಡ್ಯೂಟಿ ಮಾಡಿ ನೋಡಿಲ್ಲ? ಯಾವತ್ತಾರು ಡೈಲಿ ಶೇವಿಂಗ್ ಬಿಟ್ಟಿದ್ದು ನೋಡಿದ್ರಾ? ಇಲ್ಲ. ಪೊಲೀಸ್ ಅವ್ರ ಥರನೇ ಹೌ ದಟ್ ಡಿಸಿಪ್ಲಿನ್, ಲೈಕ್ ಆರ್ಮಿ ಥರ. ಸೊ ಪೊಲೀಸ್ ಅವರು ಕೆಲಸ ಮಾಡ್ತಾರೆ ಇಲ್ವೋ, ಬಟ್ ಅದನ್ನ ಡಿಸಿಪ್ಲಿನನ್ನು ಫಾಲೋ ಮಾಡ್ತಾರೆ. ಡಿಸಿಪ್ಲಿನ್ನ ಫಾಲೋ ಮಾಡ್ತಾರೆ. 2 ದಿವಸ ಶೇವಿಂಗ್, 2 ದಿವಸ ಗಡ್ಡೆ ಬಿಡಲ್ಲ. ಕರೆಕ್ಟ್. ಕಟಿಂಗ್ ಕರೆಕ್ಟಾಗಿ ಮಾಡಿಸಿರ್ತಾರೆ, ಯೂನಿಫಾರ್ಮ್ ಹಾಕಿರ್ತಾರೆ, ಇನ್ಶರ್ಟ್ ಮಾಡಿರ್ತಾರೆ, ಶೂ ಹಾಕ್ಕೊಂಡಿರ್ತಾರೆ, ಪರ್ಫೆಕ್ಟಾಗಿರ್ತಾರೆ. ಬಟ್ ಕೆಲಸ ಸೆಕೆಂಡ್ರಿ, ಬಟ್ ಫ್ಯಾಷನ್ ಅವ್ರದ್ದಂತ ಅದನ್ನು ಮಾಡಿರ್ತಾರೆ. ವೆರಿ ನೈಸ್. ಸೊ ಲೈಕ್ ಎಷ್ಟೊಂದು ಲೈಕ್ ಆಟೋಕ್ಕೆ ಚಾಲೆಂಜಸ್ ಅಂತ ಕೇಳ್ತಾ ಇರ್ತೀವಿ. ಲೈಕ್ ಹೌ ದಟ್ಸ್ ಲೈಕ್ ಅದು ಹೇಗೆ ಮ್ಯಾನೇಜ್ ಮಾಡೋದು, ಇಲ್ಲ ನೀವು ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಲೈಕ್ ಮಾಲ್ಗೆ ಪಾರ್ಕಿಂಗ್ ಆ್ಯಂಡ್ ವಾಟ್ ಎವರ್ ದ ಚಾಲೆಂಜಸ್ ಲೈಕ್ ಆಟೋ ಬಗ್ಗೆ, ಲೈಕ್ ಐ ಡೋಂಟ್ ನೋ ಲೈಕ್ ಹೌ ಯು ವಿಲ್ ಎಕ್ಸ್ಪ್ಲೇನ್ ದಟ್. ಆ ಪ್ರಾಬ್ಲಮ್ನ ಬ್ಯಾಂಗ್ಳೂರಲ್ಲೇ ಸಮಸ್ಯೆ ಅದು, ಯಾಕೆ ಆಟೋನೇ ಒಂಥರ ವಿಚಿತ್ರ ಆಗಿ ನೋಡೋದು ಅಂತ. ಲೈಕ್ ಸರ್, ಕೆಲವ್ರು ಏನು ಮಾಡ್ತಾರೆ ಗೊತ್ತಾ? ಓಕೆ, ಮೈ ಗಾಡ್, ಅದೇ ಒಂದು ಸಮಸ್ಯೆ. ಹಿಂಗೆ ಹಾಕೊಂಡು ಎಲ್ಲಿಗೆ ಓಕೆ ಆ ಥರ ಕೇಳ್ತಾರೆ. ಈ ಥರ ಆಮೇಲೆ ಎಣ್ಣೆ ಹೊಡ್ಕೊಂಡು ಗಾಡಿ ಓಡಿಸೋದು, ಸಿಗರೇಟ್ ಹೊಡ್ಕೊಂಡು ಗಾಡಿ ಓಡಿಸೋದು, ಆಟೋ ಸ್ಟೇರಿಂಗ್ ಇಟ್ಬಿಟ್ಬಿಟ್ಟು ಈ ಕಡೆ ಸೈಡಲ್ಲಿ ಕೂತ್ಕೊಂಡು ಮಾಡೋದು, ಅದರಲ್ಲಿ ವೀಲಿಂಗ್ ಎಲ್ಲ ಮಾಡೋದು. ಅದನ್ನ ಈಗ ಒಂದು ಡಿಸಿಪ್ಲಿನ್ ಆಗಿದ್ರೆ ಎಲ್ಲ ಕಡೆ ನಮ್ಮನ್ನು ಬಿಡ್ತಾ ಇದ್ರು. ಓಕೆ, ಎಲ್ಲ ಕಡೆ ಬಿಡ್ತಾ ಇದ್ರು. ಅದೇ ಒಂದು ಸಮಸ್ಯೆ ನೋಡಿ. ಈಗ ನಿಮ್ಮ ಆಟೋದವ್ರು ಮಾಲಲ್ಲಿ ಪಾರ್ಕಿಂಗ್ ಬಿಡ್ತೀವಪ್ಪ, ಒಂದು ದಿವಸ ಆದ್ರೂ ಬರಲ್ಲ, 2 ದಿವಸ ಆದ್ರೂ ಬರಲ್ಲ. ಇಲ್ಲಾಂದ್ರೆ ಆಟೋದ ಪಾರ್ಕ್ ಮಾಡ್ಬಿಟ್ಟು ಅಲ್ಲೇ ಮಲ್ಕೋತಾರೆ. ಮತ್ತೆ ನೀವು ಆಟೋದವ್ರು ಅಂತ ಹೇಳಿದ್ರೆ, ಆಟೋದವ್ರಂದ್ರೆ ಸ್ವಲ್ಪ ಅವಾಜ್ ಸ್ವಲ್ಪ ಜಾಸ್ತಿ ಇರ್ತದೆ. ಓಕೆ, ಆಟೋ ಅಂತ ಹೇಳಿದ್ರೆ ನಮ್ಮ ಮಾತೆ ಬೇರೆ ಇರ್ತದೆ, ಸ್ವಲ್ಪ ವಾಲ್ಯೂಮ್ ಜಾಸ್ತಿ. ವಾಲ್ಯೂಮ್ ಕಮ್ಮಿ ಮಾಡ್ಕೊಂಡು, ಹೌದಾ ಸರ್, ಇಲ್ಲಿಗೆ ಸರ್, ಹೌದಾ ಬನ್ನಿ ಸರ್, ಆ ಥರ ಎಲ್ಲ ಮಾತಾಡೋದು. ಇಲ್ಲಿಗೆ ಸರ್, ಹೌದಾ, ಅಲ್ಲಿಂದ ಆಗುತ್ತೆ, ಒಂದು 300 ರೂಪಾಯಿ ಆಗುತ್ತೆ ಸರ್, ಒಂದು 200 ರೂಪಾಯಿ ಕೊಡಿ ಬನ್ನಿ. ಒಳಗಡೆ ಬಿಡಕ್ಕೆ ಬಿಡ್ಬೋದಲ್ಲ, ಬಿಟ್ಬಿಟ್ಟು ಅಟ್ಲೀಸ್ಟ್ ಅದು. ಇವಾಗ ನಾನೇನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, 2 ವೀಲರು ಪಾರ್ಕಿಂಗ್ ಕೊಡ್ತೀರಾ, ಆಟೋಗೊಂದು ಪಾರ್ಕಿಂಗ್ ಕೊಡಿ, ನಾವು ಅಮೌಂಟ್ನ ಕಟ್ತೀವಿ. ಥಿಯೇಟ್ರಲ್ಲಿ ಬಿಡಿ, ಈಗ ಎಷ್ಟೋ ಜನ ಥಿಯೇಟ್ರ್ ಇಲ್ಲ, ಈಗ ಅವಾಗ ಇರೋ ಥಿಯೇಟ್ರಲ್ಲಾದ್ರೂ ಅಲ್ಲೇ ದೊಡ್ಡದಾಗಿ ಬೋರ್ಡ್ ಹಾಕ್ಕೊಂಡಿರ್ತಾರೆ, ಆಟೋಗೆ ಪ್ರವೇಶ ಇಲ್ಲ ಅಂತ. ಓ ಮೈ ಗಾಡ್, ಮಕ್ಕೊಡ್ದಂಗೆ ಹಾಕಿರ್ತಾರೆ ಅಲ್ಲಿ. ಆಟೋಗೆ ನೋ ಎಂಟ್ರಿ. ನೋಡಿ, ಕಮರ್ಷಿಯಲ್ ಸ್ಟ್ರೀಟಲ್ಲಿ ಆಟೋ ಎಂಟ್ರಿ ಇಲ್ಲ, MG ರೋಡಲ್ಲಿ ಆಟೋ ಎಂಟ್ರಿ ಇಲ್ಲ, ಅಲ್ಲೆಲ್ಲ ನೆಸೆಸಿಟಿ ಇದೆ. ಪ್ಯಾಸೆಂಜರ್ಗೆ ಬಿಡಬೇಕು, ಅದು ಎಷ್ಟು ಸಮಸ್ಯೆ ಇದೆ. ಕಮರ್ಷಿಯಲ್ ಸ್ಟ್ರೀಟಲ್ಲಿ ಎಷ್ಟೊಂದು ಬ್ರ್ಯಾಂಡ್ ಎಲ್ಲ ಇವೆ, ಅಲ್ಲಿ ಪಾರ್ಕಿಂಗ್ ಸಮಸ್ಯೆ ಇದೆ. ಅಲ್ಲಿ ಪಾರ್ಕಿಂಗ್ ಸಮಸ್ಯೆ ಇದ್ರೂ ಇವರು ನಮ್ಮ ಅಲ್ಲಿ ಕಸ್ಟಮರ್ ಹೋಗ್ಬೇಕಾದ್ರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನ ಯೂಸ್ ಮಾಡ್ತಾರೆ. ಬಸ್ ಅಂತೂ ಹೋಗೋಕ್ಕಾಗಲ್ಲ, ಕಮರ್ಷಿಯಲ್ ಸಿಟಿ ಒಳಗಡೆ ಇಲ್ಲ, ಮೆಟ್ರೋ ಟ್ರೈನ್ ಅಂತೂ ಹೋಗೋಕ್ಕಾಗಲ್ಲ. ಸ್ವಲ್ಪ ಏಜ್ ಆಗಿರೋದು ಬಿಡಬೇಕಲ್ಲ, ಅದು ಬಿಡ್ಬೇಕು. ನಾವು ನೋ ಎಂಟ್ರಿ ಒಳಗಡೆ ಹೋಗಿದ್ರೆ, ಬನ್ನಿ ಸರ್, ಡಾಕ್ಯುಮೆಂಟ್ ತೊಗೊಂಡು ಸರ್, ಯಾಕೆ ಸರ್ ನೋ ಎಂಟ್ರಿ ಬಂದರೆ ತೊಗೊಳ್ಳಿ ಸರ್. ಅವ್ರು ಕೂಡ 50 ರೂಪಾಯಿಗೆ ಅದಕ್ಕೆ ಇನ್ನೊಂದು 0 ಸೇರಿಸಿ 500 ರೂಪಾಯಿ ಫೈನ್ ಕಟ್ಟಬೇಕಾಗುತ್ತೆ. ಈ ಥರ ಎಲ್ಲ ಸಮಸ್ಯೆ ಇದೆ. ಸೊ ಕಮರ್ಷಿಯಲ್ ಸ್ಟ್ರೀಟಲ್ಲಿ ಅಷ್ಟೇ, ಬ್ರಿಗೇಡ್ ರೋಡಲ್ಲಿ ಅಷ್ಟೇ, ಇಲ್ಲೆಲ್ಲನೂ ಬ್ರ್ಯಾಂಡ್ ಇದೆ,
ಬಟ್ ಅಲ್ಲಿ ಆಟೋಗೆ ಬಿಡಲ್ಲ. ಓಕೆ. ನಮ್ಮ ಆಟೋದವರು ಅಂಥ ಜಾಗದಲ್ಲೇ ಹೋಗಿ 500 ರೂಪಾಯಿ ಕೊಡಿ, 400 ರೂಪಾಯಿ ಕೊಡಿ, ಹಿಂದಿ ಇಂಗ್ಲೀಷ್. ಈಗ ಅಲ್ಲಿ ಬರೋದೆಲ್ಲನೂ ಆಲ್ಮೋಸ್ಟ್ ಬರ ಭಾಷೆದವರು. ಸೊ ನಾವು ಬರ ಭಾಷೆದವ್ರು ಬಂದರೆ ನಾವು ಅವ್ರಿಗೆ ಗೌರವ ಕೊಟ್ಟು, ಸರ್ ಬನ್ನಿ ಸರ್ ಇಷ್ಟು ಮೀಟ್ರ್ ಆಗುತ್ತೆ, ಬನ್ನಿ ಸರ್ ಕರ್ಕೊಂಡು ಹೋಗ್ಬಿಡ್ತೀನಿ ಅಂತ ಹೇಳಿದ್ರೆ ಅವ್ರು ಬ್ಯಾಂಗ್ಳೂರ್ನ ಇನ್ನೂ ಪ್ರೌಡಾಗಿ ಹೇಳೋರು. ಓಕೆ. ಆಟೋದವ್ರು ನೋಡ್ರಿ ಅಲ್ಲಿ ಹೋಗಿ ಕಲ್ತ್ಕೊಳ್ರಿ. ಇವತ್ತಿನ ದಿವಸ ಕೂಡ ಬಾಂಬೆಯಲ್ಲಿ ನೋಡಿ ಸರ್ ₹1 ಚಿಲ್ಲರೆ ಎಕ್ಸ್ಟ್ರಾ ತೊಗೊಳ್ಳಲ್ಲ. ಕರೆಕ್ಟ್. ಮಾಜಾ ಬೈ ಲೇಕೆ ಜಾವ್ ಪೈಸಾ. ಬಾಂಬೆಯಲ್ಲಿ ಈಗಲೂ ಅದನ್ನು ಪಾಲಿಸ್ತಾರೆ ಸರ್. ₹1 ಎಕ್ಸ್ಟ್ರಾ ಕಿತ್ಕೊಳ್ಳಲ್ಲ ಅವರು. ಬೇಕಂದ್ರೆ ಬಾಂಬೆಗೆ ಹೋಗಿ, ನಾನು ಬಾಂಬೆಯಲ್ಲಿ ಕೂಡ ಟ್ರಾವೆಲ್ ಮಾಡಿದ್ದೀನಿ. ಬಾಂಬೆಯಲ್ಲಿ ಕರೆಕ್ಟ್ ಚಿಲ್ಲರೆ ಕೊಡ್ತಾರೆ ಆಟೋ ಡ್ರೈವರ್. ಇದು ನಮ್ಮ ಆಟೋ ಡ್ರೈವರ್ಗೆ ಲೈಕ್ ಅದು ನೀವು ಹೇಳಿರೋದು ಲೈಕ್ ಸಾಲ ಮೇಲೆ ಸಾಲ, ಸಾಲ ಮೇಲೆ ಸಾಲ, ಅದು ಏನು ಲೈಕ್ ಆ ಲೈಫ್ನ ಹೇಗೆ ಮ್ಯಾನೇಜ್ ಮಾಡೋದು, ಲೈಕ್ ಹೌ ದಟ್ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಈಗ ಆಟೋ ಅಂದರೆ ಎಷ್ಟೊಂದು ಅದು ಕಷ್ಟ, ಆಮೇಲೆ ಡೇ ನೈಟ್ ಅದೆಲ್ಲ ಎಂಟೈರ್ ಲೈಫೇ ಒಂಥರ ಫ್ರಸ್ಟ್ರೇಷನ್ ಆಗಲ್ಲ ಲೈಕ್ ಸರ್? ಈಗ ನಿಮ್ಮ ಹತ್ರ 1 ಲಕ್ಷ ಸಾಲ ಇದೆ ಅಂದ್ಕೊಳ್ಳಿ. ಹಾಂ. ನಿಮ್ಮ ಹತ್ರ ಆಟೋ ಇದ್ದರೆ ಆ 1 ಲಕ್ಷ ಇದ್ದಂಗೆ. ಹೆಂಗೆ ಗೊತ್ತಾ ಸರ್? ಈಗ ನಾವು ದೇವಸ್ಥಾನದಲ್ಲಿ ಹೋಗಿ, ದೇವರೇ ನನ್ನ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡ್ಬಿಡ್ರಪ್ಪ, ಇವತ್ತು ನನ್ನ ಹೆಂಡತಿ ಮಕ್ಕಳೆಲ್ಲ ಕಾಪಾಡ್ರು, ನಾವು ಹೆಂಗೆ ಆ ದೇವ್ರ ಹತ್ರ ಹೆಂಗೆ ಬೇಳ್ಕೋತೀವೋ ಹಂಗೆ ನಮ್ಮ ಆಟೋ ಮನೆ ಹತ್ರ ಇದ್ದರೆ ಇದು ನನ್ನ ಕಾಪಾಡ್ತದಪ್ಪ ಅಂತ ಒಂದು ಧೈರ್ಯ ಬಂದ್ಬಿಡ್ತದೆ. ಆಟೋ ಅಂದರೆ ಒಂಥರ ಧೈರ್ಯ. ಓಕೆ. ಏನು ಕೆಲಸ ಇಲ್ವಾ, ಎತ್ಕೊಳ್ಳಿ ಆಟೋ, ಎಲ್ಲಾದರೂ ಒಂದು ಕರ್ಕೊಂಡು ಹೋಗ್ಬಿಟ್ರೆ ಒಂದು ₹30 ₹40 ಸಿಗುತ್ತೆ. ಒನ್ ಟೈಮ್ ಊಟ ಕಾರು ಸಿಗುತ್ತೆ. ಓಕೆ. ಬಟ್ ಅದನ್ನು ₹40 ₹50 ಒಂದು ₹1000 ಫೇಸ್ ಮಾಡೋಷ್ಟರಲ್ಲಿ ಎಲ್ಲ ಥರದ್ದು ಫೇಸ್ ಮಾಡಬೇಕು. ಒಂದೊಂದು ಕಸ್ಟಮರ್ ಒಂದೊಂದು ಥಾಟಲ್ಲಿ ಬರ್ತಾನೆ. ಕರೆಕ್ಟ್. ಅವ್ನು ಬೇಗ 10 ಗಂಟೆ ಆಫೀಸ್ ಅಂತ ಹೇಳಿದ್ರೆ ಇಲ್ಲಿ 9:50 ಬುಕ್ ಮಾಡಿರ್ತಾನೆ ಆಟೋನ. ಇನ್ನು 10 ನಿಮಿಷಕ್ಕೆ ಹೋಗಪ್ಪ ಫಾಸ್ಟ್ ಅಂತ. ಇನ್ನೊಬ್ಬರು ಹೇಳ್ತಾರೆ, ಸರ್ ನಾನು ಪ್ರೆಗ್ನೆಂಟ್ ಸರ್, ಆರಾಮಾಗಿ ನಿಧಾನಕ್ಕೆ ಹೋಗಿ ಅಂತ ಹೇಳ್ತಾರೆ. ಭಾರಿ ಚಾಲೆಂಜಸ್. ಇನ್ನೊಬ್ಬ ಬಂದ್ಬಿಟ್ಟು ಅವಳೆಂತಿ ಅವ್ಳು ಮಾಡಿದ್ದು ಇವಳು ಮಾಡಿದ್ದು, ಅತ್ತೆ ಮಾವ ಸೊಸೆ ಜಗಳ ಎಲ್ಲ ಅಂತಾರೆ. ಏನು ದಿನಕ್ಕೆ ಒಂದು ಅಮ್ಮಮ್ಮ ಅಂದರೆ ಒಂದು 5 ರಿಂದ 6 ಸ್ಟೋರಿನೇ ಕೇಳೋಂಗಾಗ್ಬಿಟ್ಟಿದೆ. ಅದಕ್ಕೆ ನಾನು ಮ್ಯೂಸಿಕ್ ಹಾಕ್ಬಿಡ್ತೀನಿ. ಓಕೆ. ನಮ್ಮ ಆಟೋದಲ್ಲಿ ಬಂದು ಕೂತಾದ್ಮೇಲೆ ಅವರು ಸ್ಟೋರಿನೇ ತೆಗಿಬಾರ್ದು. ಏನೇನೆಲ್ಲ ಮಾಡ್ಸೋಣಪ್ಪ, ನಮ್ಮದೇ ಸ್ಟೋರಿ ಆಗಿರ್ಬೇಕು. ಅವರು ವಾಟ್ಸಪ್ ಸ್ಟೇಟಸಲ್ಲಿ, ಇನ್ಸ್ಟಾಗ್ರಾಮ್ ಸ್ಟೇಟಸಲ್ಲಿ ನಮ್ಮದೇ ಸ್ಟೋರಿ ಆಗಿರ್ಬೇಕು. ನಾವು ಹೇಳೋದು ಬೇಡ, ಅವರೇ ಹಾಕೋತಾರೆ. ಏನೇನ, ಯಾಕಂದರೆ ಅವ್ರು ನಮ್ಮ ಆಟೋದಲ್ಲಿ ಕೂತ್ಕೊಂಡ್ರೆ ಸಾಕು, ನೋಡಿದ್ರೆ ಪ್ರಪಂಚನೇ ಕಾಣಿಸುತ್ತೆ. ಓ ಮೈ ಗುಡ್ನೆಸ್. ಮುಂದ್ಗಡೆ ಟಿವಿ ಇದೆ, ಅದು ನೋಡಿದ್ದೀನಿ. ಲೈಕ್ ಮತ್ತೆ ಮ್ಯೂಸಿಕ್ ಇರ್ತದೆ. ಬೇಜಾರಾಯ್ತಾ ವೈಫೈ ಆನ್ ಮಾಡ್ಕೊಳ್ಳಿ. ಓಕೆ. ಇನ್ನ ಬೇಜಾರಾಯ್ತಾ ಬುಕ್ಸ್ ಎಲ್ಲ ಇದೆ, ಕನ್ನಡ, ಹಿಂದಿ, ಇಂಗ್ಲಿಷ್, ತಮಿಳ್, ನಿಮ್ಮ ಮದರ್ ಭಾಷೆಯಲ್ಲೇ. ನಾವು ಕನ್ನಡ ಕಲ್ತ್ಕೊಳ್ಳಿ ಅಂತ ಹೇಳ್ತೀವಿ, ಬಟ್ ಕಲ್ತ್ಕೊಳ್ಳೋದು ಹೇಳ್ದಟ್ಟಿಗೆ ನೀವು ಕಲಿಯೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ತಕ್ಕನಂಗೆ ಏನಾದರೂ ಪ್ರಾಡಕ್ಟ್ ಇಟ್ಟಿದ್ರೆ, ನೋಡಪ್ಪ ನೀವು ಹಿಂದಿಯಿಂದ ಕನ್ನಡ, ತಮಿಳಿಂದ ಕನ್ನಡ, ತೆಲುಗಿಂದ ಕನ್ನಡ, ಮಲಯಾಳಮಿಂದ ಕನ್ನಡ, ₹10 ನೋಟಲ್ಲಿರೋ 15 ಲ್ಯಾಂಗ್ವೇಜಲ್ಲೂ ನೀವು ಕನ್ನಡ ಕಲ್ತ್ಕೋಬೋದು. ಅಟ್ಲೀಸ್ಟ್ ಬೇಸಿಕ್ ಕಾನ, ಕಾಯ, ಜಾನ, ಆನ, ಬನ್ನಿ, ಊರ್ಲೆ ಚೆನ್ನಾಗಿದ್ದೀರಾ, ಲೈಕ್ ಬೇಸಿಕ್ ಫ್ಯೂ ಥಿಂಗ್ಸ್ ಕಲ್ತ್ಕೊಳ್ಳಿ ಆ ಜರ್ನಿಯಲ್ಲೇ. ಸರ್ ದಿಸ್ ಇಸ್ ಕಾಲ್ಡ್ ಸ್ಪೆಷಲ್, ದಟ್ಸ್ ವೈ ಪೀಪಲ್ ಕಾಲ್ ಸೂಪರ್ಮ್ಯಾನ್ ಆಟೋ. ಈಗ ಮಿನಿಮಮ್ ಅಂದರೆ ಒಂದು 10 ಮಿನಿಟ್ಸು 50 ಮಿನಿಟ್ಸು ಟ್ರಾವೆಲ್ ಮಾಡ್ತಾರೆ. ಈಗ ನೆಸೆಸಿಟಿ ಇರೋದು ಬ್ಯಾಂಗ್ಳೂರ್ ಸಿಟಿ ಮೆಟ್ರೋ ಸಿಟಿ ಆಗಿದೆ. ಬ್ಯಾಂಗ್ಳೂರ್ ಏನಪ್ಪ ಸಿಟಿ ಅದು? ಫುಲೋಕಿ ನಗರಿ, ಗಾರ್ಡನ್ ಸಿಟಿ, ಬ್ಯಾಂಗ್ಳೂರ್ ಸಿಲ್ಕಾನ್ ಸಿಟಿ. ಸರ್, ಬ್ಯಾಂಗ್ಳೂರ್ ಸಿಲ್ಕಾನ್ ಸಿಟಿಯಲ್ಲಿ ಇವತ್ತಿನ ದಿವಸಕ್ಕೆ ನೆಸೆಸಿಟಿ ಇರೋದು 10 ಕಿಲೋಮೀಟರ್ಸ್ ಒಳಗಡೆ ಮಾತ್ರ ಆಟೋ ನೆಸೆಸಿಟಿ ಇದೆ. 10 ಕಿಲೋಮೀಟರ್ಸ್ ಬಿಟ್ಟು ಬೇರೆ ಕಡೆ ಆಟೋ ಬುಕ್ ಮಾಡ್ತಾನೆ ಅಂತ ಹೇಳಿದ್ರೆ ಅವನು ಊರು ಬಿಟ್ಟು ಹೋಯ್ತಾನಂತ. ಯಾಕಂದರೆ ಟ್ರಾವೆಲ್ ಮಾಡಲ್ವಲ್ಲ. ಕರೆಕ್ಟ್. ಈಗ ಎಲ್ಲ ಕಡೆ ಮೆಟ್ರೋ ಆಗಿದೆ. ಮೆಟ್ರೋಯಿಂದ ಒಂದು 10 ಕಿಲೋಮೀಟರ್ ಒಳಗಡೆ, 10 ಕಿಲೋಮೀಟರ್, ಕರೆಕ್ಟ್. 10 ಕಿಲೋಮೀಟರ್ ಅಬ್ಬೋ ಬುಕ್ ಮಾಡ್ತಾನೆ ಅಂತ ಹೇಳಿದ್ರೆ ಅವನು ಎಲ್ಲ ಊರಿಗೆ ಹೋಯ್ತಾವಣ್ಣೆ ಅಂತ. ಕರೆಕ್ಟ್. ಸೊ ಆ ಥರ ಇರಬೇಕಾದ್ರೆ ನಮಗೆ ಲೋಕಲ್ ಇರಬೇಕಾದ್ರೆ, ಸೊ ನಾವು ಈಗ ಬೆಂಗಳೂರು ಅನ್ನೋದು ಎಲ್ಲ ವರ್ಗದಲ್ಲೂ ಅವರೇ ಇಲ್ಲಿ ಯಾಕಂದರೆ ಬಾರ್ಡ್ರ್ ಇದು. ಈ ಕಡೆ ಹೋದರೆ ತಮಿಳ್ನಾಡು ಬಾರ್ಡ್ರ್ ಸರ್. ಇಲ್ಲಿಂದ ನೀವು 65 ಕಿಲೋಮೀಟ್ರ್ ಹೋದರೆ ಲ್ಯಾಂಗ್ವೇಜು ಚೇಂಜ್ ಆಗುತ್ತೆ, ಫುಡ್ಡು ಚೇಂಜ್ ಆಗಿರ್ತದೆ. 65 ಜಾಸ್ತಿ ಬೇಡ, ಹೊಸೂರು ಸಿಗುತ್ತೆ. ಓಕೆ. ಇಲ್ಲಿಂದ ಇನ್ನೊಂದು 40 ಕಿಲೋಮೀಟ್ರ್ ಹೋದರೆ KGF ಸಿಗುತ್ತೆ. ಇನ್ನೂ ಒಂದು 120 ಕಿಲೋಮೀಟ್ರ್ ಹೋದರೆ ಕೇರಳ ಸಿಕ್ಬಿಡ್ತದೆ. ಕರೆಕ್ಟ್. ಸೊ ಇದೊಂಥರ ಬಾರ್ಡ್ರ್ ಇದೆ. ಈ ಕಡೆ ಆಂಧ್ರ ಬಂದ್ಬಿಡುತ್ತೆ. ಹೌದು. ಮೈ ಗಾಡ್. ಸೊ ಈ ಕಡೆ ಇದು ಅದೇ ಸರ್ ಹೇಳ್ತಾರಲ್ಲ, ಆಲ್ವೇಸ್ ಇಂಡಿಯನ್ಸ್ ದ 50 ಲ್ಯಾಂಗ್ವೇಜ್ ಇನ್ ದ ಇಂಡಿಯನ್ ಲ್ಯಾಂಗ್ವೇಜ್. ಎಲ್ಲರೂ 5 to 6 ಲ್ಯಾಂಗ್ವೇಜ್ ಮಾತಾಡ್ತೀವಿ, ಹಿಂದಿ, ಇಂಗ್ಲೀಷ್, ತಮಿಳ್, ಸರ್. ಈ ಬೆಂಗಳೂರಲ್ಲೇ ನಮ್ಮ ಕರ್ನಾಟಕದಲ್ಲೇನು ಕೂಡ ಅಕ್ಷರನೇ ಇರೋದಿಲ್ಲ. ಅಕ್ಷರನೇ ಇಲ್ಲದೆ ಲ್ಯಾಂಗ್ವೇಜ್ ಎಲ್ಲ ಮಾತಾಡ್ತಾರೆ. ಕರೆಕ್ಟ್. ಕೆಲವೊಂದು ಲ್ಯಾಂಗ್ವೇಜ್ಗೆ ಅಕ್ಷರನೇ ಇಲ್ಲ, ಅದಕ್ಕೆಲ್ಲ ಏನು ಹೇಳ್ತೀರಾ? ಬಟ್ ಈ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇದೆ. ಬಟ್ ಆದರೆ ಕಲ್ತ್ಕೊಳ್ಳಿ ಅಂತ ಹೇಳಿ ನಾನು ಅವರ ಮದರ್ ಲ್ಯಾಂಗ್ವೇಜ್ ಕಲ್ತ್ಕೊಳ್ಳಿ ಅಂತ ಹೇಳಿ ಲರ್ನ್ ಕನ್ನಡ ಬುಕ್ಸ್ ಅಂತ ಹೇಳಿ ಇಟ್ಟಿದ್ದೀನಿ ನನ್ನ ಆಟೋದಲ್ಲಿ, ಕಲ್ತ್ಕೊಳ್ಳಿ ಅಂತ. ಬಟ್ ಎಲ್ಲ ಫೆಸಿಲಿಟಿ ಓನ್ಲಿ ಫಾರ್ ಇನ್ ಮನಿ ವೇಲ್ ಸೂಪರ್ ಆಟೋ
ಸೂಪರ್ ಆಟೋಲೆ ಮಾತ್ರ ಇದೆ. ಹೌದು. ಯಾಕೆ ಎಲ್ಲ ಡ್ರೈವರ್ಸ್ ಅವ್ರನ್ನೂ ಇಡ್ಬೋದು ಇನ್ಸ್ಪೈರ್ ಆಗಿ, ಲೈಕ್ ಅವ್ರನ್ನ ಏನು 10 ರೂಪಾಯಿ ಎಕ್ಸ್ಟ್ರಾ ಕೊಡಲ್ಲ, ಯಾಕೆ ನಾವು ಕೊಡಬೇಕು ಅಂತ, ಲೈಕ್ ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಲೈಕ್ ಸರ್ ಇವಾಗ ಒಂದು ನಾವೊಬ್ಬ ಮಾಡ್ತಾ ಏನಂತ ಹೇಳಿದ್ರೆ ನಮ್ಮ ಕೆಲಸ ಇಷ್ಟ ಆಗಿರೋದಕ್ಕೆ ಇವತ್ತಿನ ದಿವಸ ನಮ್ಮನ್ನು 1,00,000 ಜನ ಫಾಲೋ ಮಾಡ್ತಿದ್ದಾರೆ. ಸ್ಟಿಲ್ ನಮ್ಮ ಕೆಲಸ ಇಷ್ಟ ಆಗಿಲ್ಲ, ಅದರಲ್ಲಿ ಆ 1,00,000ದಲ್ಲಿ ಒಂದು 5ರಿಂದ ಒಂದು 10 ಜನ ಇನ್ಸ್ಪೈರ್ ಆಗಿ ನಂತರನೇ ಮಾಡಿಸ್ಕೊಂಡಿದ್ದಾರೆ. ಈಗ ಅವ್ರನ್ನ ನೋಡಿ ಇನ್ನೊಂದು 10 ಜನ ಮಾಡ್ತಾರೆ, ಸೂಪರ್. ಇನ್ನು ಅವ್ರನ್ನ ನೋಡಿ ಇನ್ನೊಂದು 10 ಜನ ಮಾಡ್ತಾರೆ. ಬಟ್ ಪಿಕಪ್ ಆಗೋಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ. ಏಕ್ದಮ್ ಎಸ್ಲಿಲ್ ಕೊಟ್ರೆ 100ಕ್ಕೆ ಹೋಗೋಕ್ಕಾಗಲ್ಲ, ಸ್ಲೋವಾಗಿ ಹೋಗುತ್ತೆ 100. ವೆಯ್ಟ್ ಮಾಡಬೇಕು ಅಷ್ಟೇ. ಇದು ಲೈಕ್ ನಾವು ಪಾಯಿಂಟ್ ತಿರ್ಗಾ ಡಿಸ್ಕನೆಕ್ಟ್ ಆ ಸಾಲ ಮಾಡ್ತಾ ಇರೋದ್ರಿಗೆ ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಇಲ್ಲಂತಂದರೆ ನಿಮ್ಮ ಲೈಫಲ್ಲೇ ಆ ಥರ ಸಾಲದಿಂದ ಆಚೆ ಬರೋದು, ಇಲ್ಲ ಯಾವಾಗ ಅನಿಸುತ್ತಾ ಲೈಕ್ ಮನಿವೇಲ್ಗೆ ಲೈಕ್ ಐ ಕ್ಯಾನ್ ಕ್ವಿಟ್ ದ ಆಟೋ, ಈ ಜಮೀಲಾನೇ ಬೇಡ, ಈ ಸವಾಸನೇ ಬೇಡ, ನೌ ಯು ಆರ್ ಎಂಜಾಯಿಂಗ್, ನೌ ಯು ಆರ್ ಎ ಸೂಪರ್ ಸ್ಟಾರ್, ನೌ ಪೀಪಲ್ ವಿಲ್ ಲವ್, ಕನ್ನಡನ ಎಷ್ಟು ಪ್ರೀತಿ ಮಾಡೋರು ಇರ್ತಾರೆ, ಲೈಕ್ ಎಲ್ಲರೂ ಆಲ್ ದ ಲ್ಯಾಂಗ್ವೇಜಸ್ ಆ್ಯಂಡ್ ನಾವು ಏನೋ ಒಂದು ಪ್ರೀತಿ, ಏನೋ ಒಂದು ಲವ್ ಇದೆ. ಅದಕ್ಕೆ ಇವತ್ತು ಆ್ಯಸ್ ಎ ಪಾಡ್ಕಾಸ್ಟ್ಗೆ ಗೆಸ್ಟ್ ಆಗಿ ಕರೆದಿದ್ದೀನಿ. ಲೈಕ್ ಯು ಶುಡ್ ಥಿಂಕ್ ಲೈಕ್ ಎ ಮನಿವೇಲ್. ನೋಡಿ ಸರ್, ನೀವು ಈಗ ಸ್ಮೋಕ್ ಮಾಡಿ ಅದು ತಪ್ಪೇನಿಲ್ಲ, ಎಣ್ಣೆ ಹೊಡೀರಿ ತಪ್ಪೇನಿಲ್ಲ, ಎಣ್ಣೆ ಹೊಡೆದ್ರೂ ಕೆಟ್ಟದೆ, ಸ್ಮೋಕ್ ಮಾಡಿದ್ರು ಕೆಟ್ಟದೆ. ಆದರೆ ನಿನ್ನನ್ನು ಮಾತ್ರ ಅದು ಕೆಟ್ಟದಾಗುತ್ತೆ. ಅವ್ನು ನೋಡಿ ಅವ್ನು ಕುಡ್ಕೊಂಡು ಬಿದ್ದವನ ಅಂತಾರೆ, ಕರೆಕ್ಟ್. ಅವ್ನು ನೋಡಿ ಅವ್ನು ಸಿಗರೇಟ್ ಹೊಡ್ಕೊಂಡು ಬಿದ್ದವನ ಅಂತಾನೆ. ಓಕೆ. ಬಟ್ ಅದೇ ನೀನು ಸಾಲ ಮಾಡಿದ್ರೆ ಅಂದ್ಕೊಳ್ಳಿ, ಇಡೀ ಎಂಟೈರ್ ಫ್ಯಾಮ್ಲಿ ಎಲ್ಲನೂ ನಿಮಗೆ ಇನ್ಕ್ಲೂಡ್ ಆಗಿರ್ತದೆ. ಮೈ ಗಾಡ್, ಇದು ಎಂಟೈರ್ ಫ್ಯಾಮ್ಲಿ ಎಲ್ಲನೂ ನಿಮಗೆ, ಎವ್ರಿ ಒನ್ ವಿಲ್ ಸಫರ್. ಹೌದು ಸರ್, ಯಾಕಂದರೆ ಸಾಲ ಮಾಡಿದ್ರೆ ನಮ್ಮ ಫ್ಯಾಮ್ಲಿ ಎಲ್ಲ ಹೇಳ್ಕೊಂಡು ಹೇಳ್ತಾನೆ. ಅವತ್ತು ಅಣ್ಣ ಅಂತ ಬಂದ ಎಲ್ಲ ಕೂಡ ದುಡ್ಡು ಕೊಡಲ್ಲ, ಬೋಳಿ ಮಗನೆ ಅಂತಾರೆ. ಕರೆಕ್ಟ್. ಇನ್ನು ಬೇರೆ ಬೇರೆ ಡ್ಯಾಶ್ ಲ್ಯಾಂಗ್ವೇಜ್ ಎಲ್ಲ ಮಾತಾಡ್ತಾರೆ. ಕರೆಕ್ಟ್. ಬಟ್ ಸಾಲ ಮಾತ್ರ ಲೈಫಲ್ಲಿ ಮಾಡೋಕ್ಕೆ ಹೋಗಬೇಡಿ. ಸಾಲ ಮಾಡಿದ್ರೆ ಅದು ಅದರಂಥ ಒಂದು ಕೆಟ್ಟ ಅಭ್ಯಾಸ ನಿಮ್ಮ ಲೈಫಲ್ಲೇ ಇಲ್ಲ. ಆ್ಯಂಡ್ ಒನ್ ಮೋರ್, ಲೈಕ್ ಸೂಪರ್ಮ್ಯಾನ್ ಆಟೋ ಹೆಸರು ಬಂದ್ಬಿಟ್ಟು ಸೂಪರ್ಮ್ಯಾನ್ ಮನಿವೇಲ್ಗೆ, ಅದು ಬಿಫೋರ್ ಇತ್ತ ಇಲ್ಲ ಯಾರ ಹೆಸರು ಕೊಟ್ಟಿರೋದು? ಪಬ್ಲಿಕ್ ಯಾ ಲೈಕ್ ನೀವೇ ಇಟ್ಟಿರೋದು? ಲೈಕ್ ದಟ್ ಹೌ ದಟ್ ಐ ಸೀನ್ ದಟ್ ಇನ್ ಯೋರ್ ಆಟೋ, ಸಿ ದಟ್ ದಿಸ್ ಇಸ್ ಕಾಲ್ ಯೋರ್ ಲವ್, ಯೋರ್ ಪ್ಯಾಷನ್, ಯೋರ್ ಲೈಕ್ ಹೌ ಇಸ್ ದಟ್ ಸೋ ಪ್ಯಾಷನೇಟ್ ದಟ್ ಟಾಟೂನೇ ಲೈಕ್ ಮಾ ಆಟೋ ದಟ್. ಈಗ ಸರ್, ಇವಾಗ ನಿಮ್ಮ ಮನೆಯಲ್ಲಿ ಏನಾದ್ರು ಒಂದು ಫುಡ್ನ ಚೆನ್ನಾಗಿ ಮಾಡಿರ್ತಾರೆ, ಓಕೆ, ಸೂಪರ್ ಆಗಿತ್ತಮ್ಮ ಅಂತ ಹೇಳ್ತೀರಾ. ಓಕೆ. ಇಲ್ಲ ನೀವೇನಾದರೂ ಡ್ರೆಸ್ ಹಾಕ್ಕೊಂಡಿರ್ತೀರ, ಸರ್ ತುಂಬ ಚೆನ್ನಾಗಿದೆ, ಸೂಪರ್ ಆಗಿದೆ ಅಂತ ಹೇಳ್ತೀರಾ. ಹಂಗೆ ನಮ್ಮ ಬರೋ ಕಸ್ಟಮರ್ ಕೂಡ ಸರ್ ನಿಮ್ಮ ಆಟೋ ಸೂಪರ್ ಆಗಿದೆ ಅಂತ ಹೇಳ್ತಾರೆ. ಓಕೆ ಸರ್ ನಿಮ್ಮ ಆಟೋನು ಸೂಪರು, ನೀವು ಸೂಪರ್ ಅಂತಿಲ್ಲ. ದಟ್ಸ್ ಕಾಲ್. ಬಟ್ ಅದು ಸೂಪರ್ ಒಂಥರ ಜನರಲ್ ಆಗ್ಬಿಟ್ಟಿದೆ ಅದು. ಓಕೆ. ಸೊ ಸೂಪರ್ ಅಂದ ಜೊತೆಗೆ ನಾನೊಂದು ಆಸ್ ಅ ಮ್ಯಾನ್, ಸೊ ದಟ್ಸ್ ವೈ ಪ್ಲಸ್ ಸೂಪರ್ ಮ್ಯಾನ್. ಆ ಸೂಪರ್ ಮ್ಯಾನ್ ಹೆಸರನ್ನ ಉಳಿಸ್ಕೊಳ್ಳೋಕ್ಕೆ ಎಷ್ಟು ಕಷ್ಟ ಇದೆ ಗೊತ್ತಾ ಸರ್? ಬಟ್ ನಾವು ಆ್ಯಕ್ಚುಲಿ ಏನು ಹೇಳ್ಬೇಕಂದ್ರೆ RTO ರೂಲ್ಸ್ ಎಲ್ಲ ನಾವೇ ಫಾಲೋ ಮಾಡಬೇಕು. ಕರೆಕ್ಟ್. ಅಂದರೆ RTO ಸೂಪರ್ ಮ್ಯಾನ್ ಬಂದು ನಾನೇನಾದರೂ ಒಂದು ಫಾಲೋ ಮಾಡಿಲ್ಲ ಅಂತ ಹೇಳಿದ್ರೆ, ಓಕೆ, ಈಗ ಯೂನಿಫಾರ್ಮ್ ಹಾಕಿಲ್ಲ, ಇಲ್ಲ ಏನಾದರೂ ಒಂದು ಮಾಡಿದ್ದೀನಿ ಅನ್ಕೊಳ್ಳಿ, ಓಕೆ, ನೋಡು ಅವನೇ ಎಲ್ಲ ಹೇಳ್ತಾನೆ, ನೋಡು ಅವನೇ ಈ ಥರ ಮಾಡ್ಕೊತಾರೆ. ಸೊ ಹಾಗಾಗಿ ನನಗೆ ನಾನೇ ಬ್ಲೆಂಡ್ ಮಾಡ್ಕೊಳ್ಳೋದು. ಕರೆಕ್ಟ್. ನನಗೆ ಅಂದರೆ ನೀನು ಸೂಪರ್ ಮ್ಯಾನ್ ಕಣೋ, ನೀನು ಕರೆಕ್ಟಾಗಿ ಫಾಲೋ ಮಾಡಬೇಕು. ನಮ್ಗೆ ಅರ್ಜೆಂಟ್ ಇದ್ರು ಜನ ನೋಡ್ತಾ ಇದ್ದಾರೆ, ಜನ ಫಾಲೋ ಮಾಡ್ತಾರೆ. ಸಿಗ್ನಲ್ ಇತ್ತ ಗ್ರೀನ್ ಸಿಗ್ನಲ್ ಪಟ್ಟಿ ಕ್ರಾಸ್ ಮಾಡೋದಾಗಲಿ, ಇಲ್ಲ ಬ್ಯಾಕ್ ಸೈಡ್ ವಿಂಡೋ ಕಾಣಿಸೋದಾಗಲಿ, ಇಲ್ಲ ಆಟೋ ಹೊರಗಡೆ ನಾವೇನು ಕಾನೂನು ಏನಿದೆಯೋ, ಸೊ ಕಾನೂನು ಒಳಗಡೆನೇ ನಾವು ಮಾಡಿಸ್ಕೋಬೇಕು. ಕರೆಕ್ಟ್. ಕಾನೂನು ರೂಲ್ಸ್ನ ಫಾಲೋ ಮಾಡಬೇಕು. ಒಂದು ನಂಬರ್ ಪ್ಲೇಟ್ ಆಗಲಿ, ಒಂದು ಮಿರೇರ್ ಆಗಲಿ, ಬ್ಯಾಕ್ ಸೈಡ್ ವಿಂಡೋ ಆಗಲಿ, ಸೊ ಪ್ರತಿಯೊಂದೂ RTO ರೂಲ್ಸ್ ಗೈಡ್ಲೈನ್ಸ್ ಪ್ರಕಾರನೇ ನಾವು ಮಾಡ್ಕೊಂಡು ಹೋಗ್ಬೇಕು. ನಾವೇನೋ ಒಂದು ಬ್ರೇಕ್ ಮಾಡಿದ್ರೆ ಅಂದ್ಕೊಳ್ಳಿ, ಡ್ರೈವರ್ ಅದು 10 ರೂಪಾಯಿ ಮೀಟರ್ ಮೇಲೆ ಎಕ್ಸ್ಟ್ರಾ ಕೊಡಿ, 20 ರೂಪಾಯಿ ಎಕ್ಸ್ಟ್ರಾ ಕೊಡಿ, ಇಲ್ಲ ಲೈಕ್ ಅದು ಲೈಕ್ ಯಾವಾಗ ಮನಿವೇಲ್ ಕೇಳಲ್ಲ, 10 ಏನು 20 ರೂಪಾಯಿ ಎಕ್ಸ್ಟ್ರಾ ಬೇಡ, ಗಿವ್ ಎ ಸರ್ವಿಸ್. ಆ ಥರ ಸರ್ವಿಸ್ ಕೊಡಿ. ಅವ್ರು 10 ರೂಪಾಯಿ 20 ರೂಪಾಯಿ ಬೇಡ ರೀ, 50 ರೂಪಾಯಿ 100 ರೂಪಾಯಿನೇ ಎಕ್ಸ್ಟ್ರಾ ಕೊಟ್ಬಿಟ್ಟು ಹೋಗ್ತಾರೆ. ಆ ಥರ ಲೈಕ್ ಅದು ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? 10 ರೂಪಾಯಿ 20 ರೂಪಾಯಿಗೆ ಅದು ಸಮ್ಟೈಮ್ ರೈಡು ಕ್ಯಾನ್ಸಲ್ ಮಾಡಿಬಿಡ್ತಾರೆ, ಇಲ್ಲ ಮೀಟರ್ ಮೇಲೇನೂ ಹೋಗಲ್ಲ. ಲೈಕ್ ಅವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಲೈಕ್ ಆಲ್ವೇಸ್ ಬರೀ ಒಂದು ಜಸ್ಟ್ ಫಾರ್ 10 ರೂಪಾಯಿಗೆ ನೋಡಿ ಸರ್, ನಾವು ಕಸ್ಟಮರ್ ಹತ್ರ 10 ರೂಪಾಯಿ ನೀವು ಕೊಡಿ ಅಂತ ಕೇಳಿದಾಗ ಅವ್ರ ಹತ್ರ ಹರ್ಟ್ ಆಗುತ್ತೆ. ಓಕೆ, ಅವ್ರನ್ನ ಕರೆಸ್ಕೊಳ್ಳಿ ಫಸ್ಟ್. ಸರ್ ಬನ್ನಿ ಸರ್ ಮೀಟ್ರ್ ಆಗ್ತಾರೆ ಅಂತ ಹೇಳಿ, ಬಟ್ ಆಟೋ ಇನ್ಸೈಡ್ ಬಂದು ಕೂತ್ಕೊಳ್ಳಿ, ಅವಾಗ ಅವರೇ ಒಂದು ಫೀಲ್ ಮಾಡ್ಕೋತಾರೆ ಆ ಎಕ್ಸ್ಪೀರಿಯನ್ಸ್ ಅಂತ. ಇವ್ನಿಗೆ 10 ರೂಪಾಯಿ ಅಲ್ಲಪ್ಪ, ಇವ್ನಿಗೆ 50 ರೂಪಾಯಿ ಎಕ್ಸ್ಟ್ರಾ ಕೊಡಬೇಕು, ಇಷ್ಟೆಲ್ಲ ಫೆಸಿಲಿಟಿ ಕೊಟ್ಟಿದ್ದಾನೆ, ಈಗ 50 ರೂಪಾಯಿ ಎಕ್ಸ್ಟ್ರಾ ಕೊಡಬೇಕು, ಸೂಪರ್ಪಾ ನೀನು ಅಂತೇಳಿ ಅವರೇ ಕೊಡೋ ಥರ ನಾನು ಮಾಡಿದ್ದೀನಿ. ಬಟ್ ನನ್ನ ಥರನೇ, ನನ್ನನ್ನು ಫಾಲೋ ಮಾಡಿಲ್ಲ ಅಂದ್ರೆ ಪರವಾಗಿಲ್ಲ, ಬಟ್ ನಮ್ಮ ಥರ ಸರ್ವಿಸ್ ಕೊಡೋದನ್ನ ನೀವು ಫಾಲೋ ಮಾಡಿದ್ರೆ ನಿಜಕ್ಕೂ ನೀವು ಕೂಡ ಒಬ್ಬ ಸೂಪರ್ ಮ್ಯಾನೇ. ಕರೆಕ್ಟ್, ವೆರಿ ನೈಸ್. ದಿಸ್ ಇಸ್ ಲೈಕ್ ಎ ಜೀವನ್ ಫೀಡ್ಬ್ಯಾಕ್. ಇದೆಲ್ಲ ಬೇಸಿಕ್ ಸರ್. ಇವಾಗ ನಾನು ಕಸ್ಟಮರ್ ಇಫ್ ಐ ಫೀಲ್ ಲೈಕ್ ವಾವ್, ಒಂದು ಆನ್ ಟೈಮ್, ಒಂದು ಡೋರ್ ಸ್ಟೆಪ್ಗೆ ನಾನು
ಸರ್ವಿಸ್ ಕೊಟ್ಟಿದ್ದೀನಿ, ಲೈಕ್ ಒಂದು ಚೆನ್ನಾಗಿರೋದು ಸರ್ವಿಸ್. 10 ರೂಪಾಯಿ 20 ರೂಪಾಯಿ ನಾವು ಚೇಂಜ್ ಕೇಳಲ್ಲ. ಲೈಕ್ ಅದೇ ಸರ್, ಈಗ ನಾವು ಯಾವ ಥರ ಸರ್ವಿಸ್ ಕೊಡಬೇಕು ಅಂತ ಹೇಳಿದ್ರೆ, ಟ್ರಾವೆಲ್ ಟೈಮಲ್ಲಿ ಕಸ್ಟಮರ್ಸು ಏನೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಾರೆ. ಫಸ್ಟು ಮೊಬೈಲಲ್ಲಿ ಚಾರ್ಜರ್ ಇರಲ್ಲ, ಕರೆಕ್ಟ್. ಒಂದು ಬ್ಯಾಕ್ ಸೈಡ್ ಒಂದು ಚಾರ್ಜಿಂಗ್ ಪಿನ್ ಕೊಡಿ, ಒಂದು ಕೇಬಲೇ ಕೊಟ್ಬಿಡಿ, ಅದು ಜನರಲ್ ಥಿಂಗ್ಸ್ ಮಾಡ್ಬೋದು. ಲೈಕ್ ಬಟ್ ಸೊ ಮಾಡ್ಬೋದು. ಏನಾದ್ರು ಕುಡಿಯೋಕ್ಕೆ ತಾವಾಗ ಇರ್ತದೆ, ಏನೋ ಜರ್ನಿ ಟೈಮಲ್ಲಿ ಏನೋ ತಾಗಾಗಿರುತ್ತೆ, ಒಂದು ನೀರು ಕೊಡಿ, ಅದು ಪುಣ್ಯ ಸರ್. ಅದು ಕರೆಕ್ಟ್. ಕರ್ನಾಟಕದಲ್ಲಿ ಇದ್ದು ನಾವು ನೀರು ಕೊಟ್ಟಿಲ್ಲ ಅಂದರೆ ಜನಕ್ಕೆ ಅದು ಎಷ್ಟು ಶೇಮ್ ಆಗುತ್ತೆ ಗೊತ್ತಾ ಅದು, ಅಲ್ವಾ? ಸೊ ಕಸ್ಟಮರ್ಗೆ ಸ್ವಲ್ಪ ಕುಡಿಯೋಕ್ಕೆ ನೀರು ಕೊಡಿ. ನಾವು ನಮ್ಮ ಮನೆಗೆ ಯಾರೇ ಬಂದರು ಸರ್, ನಾವು ಬಿಸಿ ಬಿಸಿ ನೀರು ಕೊಡ್ತೀವಿ. ಮೈ ಗುಡ್ನೆಸ್. ಈಗ ನೀವು ವಿಲೇಜ್ ಕಡೆ ಹೋಗಿ, ಫಸ್ಟು ಯಾರೇ ಬಂದ್ರೂ ಚೊಂಬಲ್ ನೀರು ತಂದು ಕೊಡ್ತಾರೆ. ಕರೆಕ್ಟ್. ಇದು ನಮ್ಮ ಆಟೋ ನಮ್ಮ ಥರ ಮನೆ ಇದ್ದಂಗೆ. ನಮ್ಮ ಆಟೋದಲ್ಲಿ ಬರೋರಿಗೆ ತೊಗೊಳ್ಳಿ ಸರ್ ನೀರು ಕೊಡಿ, ಫಸ್ಟ್ ವೆಲ್ಕಮ್. ಅಲ್ಲೇ ಅವನು ರೋಮಾನ್ಸ್ನ ಆಗ್ಬಿಡ್ತಾನೆ. ವೆರಿ ನೈಸ್. ನಾವು 10 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಮಗೆ ಅಲ್ಲಿ 50 ಅಲ್ಲ 500 ರೂಪಾಯಿ ಸಿಗುತ್ತೆ. ಸೂಪರ್. ಬಟ್ ಈ ಥರ ಒಂದು ಬೇಸಿಕ್ ಮಾಡಿ. ಆಮೇಲೆ ಲೇಡೀಸ್ಗೆ ಟ್ರಾವೆಲ್ ಟೈಮಲ್ಲಿ ಏನೇನು ಎಕ್ಸ್ಪೆಕ್ಟ್ ಮಾಡ್ತಾರೆ, ಅವ್ರಿಗೇನಾದರೂ ಎಮರ್ಜೆನ್ಸಿ ಇದ್ರೆ, ಸೊ ಎಮರ್ಜೆನ್ಸಿ ಇದ್ದರೆ ಸ್ಯಾನಿಟೈಸರ್ ಪ್ಯಾಡ್ ಕೂಡ ತೊಗೊಂಡೋಗ್ಬೋದು. ಕರೆಕ್ಟ್. ಬಟ್ ಅದು ಎಲ್ಲರೂ ಮಾಡಲ್ಲ. ಮಾಡಕ್ಕೆ ಸರ್ ಈಗ ನಮ್ಮನೆ ನಾನು ಹೇಳ್ತಾರದು ಫೇಸ್ ಮಾಡಿದ್ದೀನಿ. ಸಾಧ್ಯ ಇದ್ರೆ ನೀವು ಮಾಡ್ಬೋದು ಅಂತ. ಲೈಕ್ ಸರ್ ಇವಾಗ ನಾವು ಇಲ್ಲಿಂದ ಧರ್ಮಸ್ಥಳದಿಂದ ಬೆಂಗಳೂರು ಬರ್ತಾ ಇದ್ದೋ, ಆ ಟೈಮಲ್ಲಿ ನಮ್ಮ ಮಿಸ್ಸಸ್ಸು ಡೇಟ್ ಆದರು. ಆ ಟೈಮಲ್ಲಿ ನಮ್ಮ ಹತ್ರ ಏನೂ ಇರಲಿಲ್ಲ. ಅಟ್ಲೀಸ್ಟ್ ಆ ಬಸ್ಸಲ್ಲಿ ಏನೋ ಇದ್ದಿದ್ರೆ ಎಲ್ಲಾದರೂ ಟಾಯ್ಲೆಟಲ್ಲೋ ಇಲ್ಲ ಪೆಟ್ರೋಲ್ ಬ್ಯಾಂಕಲ್ಲೋ ಹೋಗಿ ಚೇಂಜ್ ಮಾಡ್ಕೋಬೋದು. ಬಟ್ ಆ ಟೈಮಲ್ಲಿ ಇಲ್ಲ ನಮ್ಮಲ್ಲಿ. ಸೊ ಅದನ್ನು ನಾವು ನಮ್ಮ ಆಟೋದಲ್ಲಿ ಇಟ್ಕೊಂಡ್ರೆ, ಬಟ್ ಆ ಟ್ರಾವೆಲ್ ಟೈಮಲ್ಲಿ ಏನಾದರೂ ಎಮರ್ಜೆನ್ಸಿ ಇದ್ದರೆ ತೊಗೊಂಡೋಗ್ಬೋದು ಅವರು. ವೆರಿ ನೈಸ್. ಸ್ವಲ್ಪ ಕ್ಯಾರಿ ಮಾಡ್ಬೋದು. ನೋಡಿ ಲಾಸ್ಟ್ ಟೈಮ್ ನೀವು ಈಗ ಇಂಡಿಗೋ ಫ್ಲೈಟ್ ಬಂದು ಏರ್ಪೋರ್ಟಲ್ಲಿ ತುಂಬ ಗಲಾಟೆ ಆಗಿತ್ತು. ಆವಾಗ ಆ ತಂದೆ ಏನು ಕಿರ್ಚ್ಕೋತವಣೆ, ನನ್ನ ಡಾಕ್ಟರಿಗೆ ಅಲ್ಲಿ ಬೀಡಿಂಗ್ ಆಗ್ತಾ ಇದೆ, ನನಗೆ ಪ್ಯಾಡ್ ಕೊಡಿ ಅಂತ ಹೇಳಿ ಕಿರ್ಚ್ಕೋತವಣೆ. ಅಲ್ಲಿ ಆ ಏರ್ಪೋರ್ಟ್ ಆ ಫೆಸಿಲಿಟಿ ಇಲ್ಲ. ಆ ಆಟೋಲ್ಲೇ ಆಯ್ತಾ ರೀ. ಜಸ್ಟ್ ಸಿ ದಟ್ ಹೌ ಇಟ್ ಇಸ್ ಲೈಕ್ ಬೀಯಿಂಗ್ ಎ ಹ್ಯೂಮನ್, ಯು ಆರ್ ಮಾರಲ್ ರೆಸ್ಪಾನ್ಸಿಬಿಲಿಟಿ. ಯು ಶುಡ್ ಸಿ ಆಲ್ ದ ಬೇಸಿಕ್ ಥಿಂಗ್ಸ್. ಸರ್ವಿಸ್ 10 ರೂಪಾಯಿ 20 ರೂಪಾಯಿ ನೀವು ಕೇಳೋದು ಬೇಡ, ಅವರೇ ಖುಷಿಯಿಂದ ಕೊಟ್ಬಿಟ್ಟು ಹೋಗ್ತಾರೆ. ಲೈಕ್ ವೆನ್ ಯು ವಿಲ್ ಗಿವ್ ಆ ಥರ ಸರ್ವಿಸ್ ಅಂತ. ಆಮೇಲೆ ಟ್ರಾವೆಲ್ ಟೈಮಲ್ಲಿ ಪ್ರತಿಯೊಬ್ಬರು ಕೂಡ, ಡ್ರೈವರ್ಗಂತಲ್ಲ, ಪ್ರತಿಯೊಬ್ಬರು ಕೂಡ ಏನಾದರೂ ಒಂದು ಮ್ಯೂಸಿಕ್. ಮೈ ಗಾಡ್, ಮ್ಯೂಸಿಕ್ ಇಲ್ಲ ಅಂದರೆ ಇವತ್ತು ಪ್ರಪಂಚನೇ ಇಲ್ಲ ಸರ್. ಅವ್ರಲ್ಲೇ ಟೈಮ್ ಪಾಸ್ ಆಗುತ್ತೆ. ಸೊ ಮ್ಯೂಸಿಕ್ ಜರ್ನಿ ಟೈಮಲ್ಲಿ ಏನಾದರೂ ಒಂದು ಜರ್ನಿ ಸಾಂಗ್ಸ್ ಆಗಿರ್ಬೋದು, ಅವರ ಫೇವ್ರೆಟ್ ಸಾಂಗ್ ಆಗ್ಬೋದು, ಏನಾದರೂ ಕೇಳ್ಕೊಂಡು ಒಂಥರ ಜರ್ನಿ ಮಾಡ್ತಾ ಇದ್ರೆ ಆ ಜರ್ನಿ ಹೋಗೋದೇ ಗೊತ್ತಾಗ. ಎಕ್ಸ್ಪೀರಿಯನ್ಸ್ ಮರೆಯಲ್ಲ ಲೈಫಲ್ಲೇ. ಲೈಕ್ ಇವಾಗ ನಮ್ಮ ಆಟೋದಲ್ಲಿ ಬಂದು ಒಂದು ಸಾಂಗ್ಸ್ನ ಕೇಳ್ಕೊಂಡು ಜರ್ನಿ ಮಾಡ್ತಾರೆ ಅಂದ್ಕೊಳ್ಳಿ, ಫರ್ ಡೇ ಇವತ್ತಿನ ದಿವಸ ಅಂದ್ರಲ್ಲ, ಯಾವತ್ತು ಅವ್ನು ಎಲ್ಲಿ ಗಂಟೆ ಇರ್ತಾನೋ ಆ ಸಾಂಗ್ ಜೊತೆ ನಮ್ಮ ಆಟೋ ನೆನಪಿರ್ತದೆ ಅವಾಗ. ಮೈ ಗಾಡ್. ಸೊ ಹಾಗಾಗಿ ಒಂದು ಮ್ಯೂಸಿಕ್ ಸಿಸ್ಟಮ್, ಆ ಎಕ್ಸ್ಪೀರಿಯನ್ಸ್ ಅನ್ನ ಮರೆಯಲ್ಲ. ಲೈಕ್ ದಟ್ ವಾಟ್ ಮ್ಯೂಸಿಕ್ ಆ್ಯಂಡ್ ದಟ್ 10 ರೂಪಾಯಿ 20 ರೂಪಾಯಿ ಅದೆಲ್ಲ ಮರ್ತೋಗ್ಬಿಡ್ತಾರೆ. ನಾವು ಕೊಟ್ಟಿದ್ದೀವಿ ಅಲ್ವಾ, ದಟ್ ಎಕ್ಸ್ಪೀರಿಯನ್ಸ್, ದಟ್ ಸೆಲ್ಫಿ, ದಟ್ ವಿಡಿಯೋ, ದಟ್ ಜರ್ನಿ. ಆಮೇಲೆ ನೋಡಿ ಇವಾಗ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ನೀವು ವಂದೇ ಭಾರತಲ್ಲಿ ನೀವು ಕೂಡ ನೋಡಿ, ವಂದೇ ಭಾರತ್ ಫ್ಲೈಟಲ್ಲಿ ಮಾತ್ರ ಕಸ್ಟಮರ್ ಪ್ಯಾಸೆಂಜರ್ ಕೂತಾದ್ಮೇಲೆ ಒಂದು ಟೇಬಲ್ ಬರುತ್ತೆ. ಇಲ್ಲಿ ಫ್ಲೈಟಲ್ಲಿ ವಂದೇ ಭಾರತ್ ಟ್ರೈನಲ್ಲಿ ಮಾತ್ರ. ಓಕೆ. ಪ್ರೀಮಿಯಂ ಗಾಡಿಗಳು ಮಾತ್ರ ಬ್ಯಾಕ್ ಸೈಡಲ್ಲಿ ನೋಡಿ ಟೇಬಲ್ ಬರುತ್ತೆ. ಪ್ರೀಮಿಯಂ ವೆಹಿಕಲ್ಸ್, ಕಾರ್ ಆಗಿರ್ಬೋದು, ತಿಂಡಿ ಎಲ್ಲ ಮಾಡೋಕ್ಕೆ. ಬಟ್ ನಾವು ಯಾಕೆ ಕಮ್ಮಿ, ನಮ್ದು ಸೂಪರ್ ಆಟ ಅಲ್ವಾ, ನಾವು ಪ್ರೀಮಿಯಂ ಸರ್ವಿಸ್ ಕೊಡಬಾರ್ದಲ್ಲ. ಅದಕ್ಕೆ ನಾವು ಒಂದು ಟೇಬಲ್ ಮಾಡಿದ್ದೀವಿ, ಬನ್ನಿ ಟಿಫನ್ ಮಾಡ್ಕೊಳ್ಳಿ, ಲ್ಯಾಪ್ಟಾಪ್ ಕೆಲಸ ಮಾಡಿ. ನಾವು ಯಾರು ಕಮ್ಮಿ, ಲ್ಯಾಪ್ಟಾಪ್ ಚಾರ್ಜರ್, ಮೊಬೈಲ್ ಚಾರ್ಜರ್, ಟೇಬಲ್ ಕೂಡ ಮಾಡ್ಕೊಂಡಿದ್ದೀವಿ. ಬಟ್ ಮ್ಯೂಸಿಕ್, ಆ ಡಿಸ್ಕೋ ಲೈಟ್ಸ್ ಎಲ್ಲ ಇದೆ. ಡಿಸ್ಕೋ ಲೈಟ್ಸ್ ಸರ್, ನೈಟಲ್ಲಿ ಏನಾದರೂ ಒಂದು ಮರಿಬೇಕು ಅನ್ನೋದನ್ನ ಒಂದು ಕಲರ್ ಲೈಟ್ಸ್. ಸರ್ ಇವಾಗ ಎಲ್ಲ ಗೋಡೆಗಳು, ಎಲ್ಲ ಲೈಟ್ಸಿಗೆಲ್ಲ, ಎಲ್ಲ ಗೋಡೆಯಲ್ಲೂ ಒಂದೇನೆ. ಬಟ್ ನಾವೇನು ಇಂಟೀರಿಯರ್ ಕೊಡ್ತೀವಿ, ನಾವೇನು ಲೈಟ್ಸನ್ನ ಹಾಕ್ಸ್ತೀವಿ, ಅದನ್ನು ಎಲ್ಕೋತದೆ ಹಿಂಗೆ. ಕರೆಕ್ಟ್. ಸೊ ಅದೇ ಥರ ನಮ್ದು ಆಂಬಿಯನ್ಸ್ ಅಂದರೆ, ನಮ್ದು ಲೈಟ್ ಹಾಕಿದ್ರೆ ಆ ಬ್ಲಿಂಕ್ ಆಗುತ್ತಲ್ಲ, ಅವ್ರಿಗೆ ಒಂಥರ ಮಿನ್ಮುನಿ ಪೂಚಿತ, ತಮಿಳಲ್ಲಿ ಹೇಳ್ತಾರೆ ಮಿನ್ಮುನಿ ಪೂಚಿತ ಅಂದಮೇಲೆ. ಬಟ್ ಆ ಲೈಟಿಂಗಲ್ಲೇ, ಆ ಡಿಸ್ಕೋ ಲೈಟ್ಸಲ್ಲೇ ನಾನು ಒಂದು ರೀಲ್ಸ್ ನಿಮ್ಗೆ ಇನ್ಸ್ಟಾಗ್ರಾಮಲ್ಲಿ ನೋಡಿರೋದು, ದಟ್ ಒನ್ ಫಾರಿನರ್ ಕಸ್ಟಮರ್ ಇಸ್ ಲೈಕ್ ಎಂಜಾಯ್ ಮಾಡ್ತಾರೆ. ಅದು ಒಂದು 2 ಕಿಲೋಮೀಟರ್ ಇಲ್ಲ, ಒಂದು 10 ಕಿಲೋಮೀಟರ್ ರೌಂಡ್ ಮಾಡ್ಕೊಂಡ್ರೆ ನನಗೆ ಲೈಕ್ ಅದ್ರ ಬಗ್ಗೆ ಸ್ವಲ್ಪ ಹೇಳಿ. ಲೈಕ್ ಹೌದು ಸರ್, ಅವರು ಎಕ್ಸ್ಪೀರಿಯನ್ಸ್ ಅದು. ಸ್ವಿಟ್ಜರ್ಲ್ಯಾಂಡಿಂದ ಬಂದಿದ್ದಾರೆ. ಓಕೆ. ಸ್ವಿಟ್ಜರ್ಲ್ಯಾಂಡಿಂದ ನಮ್ಮ ವಿಡಿಯೋಸ್ ನೋಡಿ ಬುಕ್ ಮಾಡಿದ್ದಾರೆ. ಫಾರ್ ಡೇ 25,000 ರೂಪಾಯಿ ಕೊಟ್ಟಿದ್ದಾರೆ. ಮೈ ಗುಡ್ನೆಸ್. ಫಾರ್ ಡೇ ಲೈಕ್ ದಟ್ ಸರ್ವಿಸ್. ಯು ಶುಡ್ ನಾಟ್ ಆಸ್ಕ್ 10 ರೂಪಾಯಿ 20 ರೂಪಾಯಿ, 25,000 rupees ಒನ್ ಡೇಗೆ. ಫಾರ್ ಡೇ ಹೊಡಿರಿ ಚಪ್ಪಾಳ ಜೋರಾಗಿ. ಫಾರ್ ಡೇ 25,000 ರೂಪಾಯಿ. ಏನು ಎಂಜಾಯ್ ಮಾಡಿದ್ದಾರೆ ಅಂದರೆ, ಎಲ್ಲ ಲ್ಯಾಂಗ್ವೇಜಸ್ ಸಾಂಗ್ಸ್ ಎಂಜಾಯ್ ಮಾಡಿದ್ದಾರೆ. ಈಗಲೂ ಆ ಕಾಯಿನ್ ಇದೆ ನನ್ನ ಹತ್ರ. ಈಗಲೂ ಅದನ್ನ ಆಲ್ಮೋಸ್ಟ್ ನಾನು ಇಂಡಿಯನ್ ಕರೆನ್ಸಿ ಚೇಂಜ್ ಮಾಡ್ಕೊಂಡೆ. ಅವರ ಸವಿ ನೆನಪಿಗಾಗಿ ನಾವು ಒಂದೇ ಒಂದು ಕಾಯಿನ್ ಮಾಡಿಕೊಂಡಿದ್ದೀನಿ ಈಗಲೂ. ಸೊ ಈ ಥರ ಎಲ್ಲನೂ
ಇವಾಗ ಈ ಸೋಷಿಯಲ್ ಮೀಡಿಯಾ ಅನ್ನೋದು ಎಲ್ಲಿಂದ ಯಾರು ಬರ್ತಾರೆ ಗೊತ್ತಾಗಲ್ಲ. ಗೊತ್ತಾಗಲ್ಲ. ಸೊ ಅತಿ ಶೀಘ್ರದಲ್ಲಿ ಒಂದು MP ಕೂಡ ಬರ್ತಾರೆ ನಮ್ಮ ಆಟೋದಿಗೆ. ಅದನ್ನ ಅವರು ಅಫಿಷಿಯಲ್ ಆಗಿ ಅವರೇ ಅನೌನ್ಸ್ ಮಾಡೋ ನಾನು ಹೇಳಲ್ಲ ಅಂತ ಹೇಳಿದ್ರು. ಬಟ್ ಆ MP ಮಾತ್ರ ನಮ್ಮ ಆಟೋಗೆ ಬಂದರೆ ಇನ್ನೂ ಸ್ವಲ್ಪ ಬೂಸ್ಟ್. ಸೊ ಮಾರ್ನಿಂಗಿಂದ ಇದು ನೈಟ್ವರೆಗೆ ಆ ಥರ ಬುಕ್ ಮಾಡಬೇಕಾದ್ರೆ ಲೈಕ್ ಎಷ್ಟು ಕೊಡಬೇಕು ಮನಿವೇಲ್ಗೆ? ಅದು ಒಂದು ಪೂರ ಇಂಟೈರ್ ಡೇಗೆ ಎಷ್ಟು ಖರ್ಚಾಗುತ್ತೆ ಅದು? ನಮ್ಮದು Including, ಅದೇ ಸರ್, ನಮ್ಮದು ಕಮಿಟ್ಮೆಂಟ್ ಇರೋದು 2407 ರೂಪಾಯಿ ಕಮಿಟ್ಮೆಂಟ್ ಇದೆ. ಸೊ ಅದಕ್ಕಿಂತ ಇನ್ಕ್ಲೂಡಿಂಗ್ ಡೀಸೆಲ್, ಪೆಟ್ರೋಲ್, ವಾಟ್ ಎವರ್ 200 ಕಿಲೋಮೀಟರ್ ಸಿಟಿಯಲ್ಲಿ ನಾನು 2500 ಎಷ್ಟು ಕಿಲೋमीटर? 200 किलोमीटर्स. माय गॉड. विथ एंजॉय ಮಾಡ್ಬೋದು ನಮ್ಮ ಆಟೋದಲ್ಲಿ ನೀವು. इनका ऑटो आप बुक करेंगे 200 किलोमीटर 2500 इंटायर डे. यू विल नेवर फॉरगेट दैट एक्सपीरियंस इंटायर लाइफ. 2500 कोई बड़ी बात नहीं है. एक बार ऐसा एक्सपीरियंस कीजिए और पूरे बैंगलोर में एंजॉय कीजिए. ಮಾರ್ನಿಂಗ್ ಯಾವಾಗ ಏನು ಪ್ರೀ ಬುಕಿಂಗ್ ಮಾಡಬೇಕಾ ಇಲ್ಲ ಯಾವ ಥರ? ಮಾರ್ನಿಂಗ್ ಎಷ್ಟಿಂದ ಎಷ್ಟು ಪೂರ್ತಿ ಬ್ಯಾಂಗ್ಳೂರ್ ತೋರಿಸ್ಬಿಡ್ತೀರಾ? ನೋಡಿ, ಫಸ್ಟು ನಿಮಗೆ ಬೆಂಗಳೂರು ಪ್ಯಾಲೇಸಿಂದ ಸ್ಟಾರ್ಟ್ ಮಾಡ್ತೀನಿ. ಬೆಂಗಳೂರು ಪ್ಯಾಲೇಸು, ಇಸ್ಕಾನ್ ಟೆಂಪಲ್ಲು, ಆಮೇಲೆ ಟಿಪ್ಪು ಸುಲ್ತಾನ್ ಪ್ಯಾಲೇಸು, ಲಾಲ್ ಬಾಗು, ಆಮೇಲೆ ಕಪ್ಪನ್ ಪಾರ್ಕು, ಶಿವ ಟೆಂಪಲ್ಲು, ಆಮೇಲೆ ಇನ್ನ ಟೈಮ್ ಇದ್ರೆ ಕೋರಮಂಗಲ ಪಬ್ ತಗೊಂಡು ಎಂಜಾಯ್ ಮಾಡ್ಬಿಟ್ಟು ಕರ್ಕೊಂಡು ಅವ್ರನ್ನ ರೂಮ್ ಎಲ್ಲಿ ಪಿಕಪ್ ಮಾಡಿರೋದು ಅಲ್ಲೇ ಡ್ರಾಪ್ ಮಾಡ್ತೀವಿ. ಜಸ್ಟ್ ಫಾರ್ 2500 rupees. ಸೊ ನೆಕ್ಸ್ಟ್ RTO ರೂಲ್ಸ್ ರೆಗ್ಯುಲೇಷನ್ಸ್ ಇಷ್ಟೊಂದು ಫಾಲೋನೂ ಮಾಡ್ತಾರೆ. ಬಟ್ ಎಷ್ಟು ರೂಲ್ಸ್ ನಿಮ್ಮ ಪ್ರಕಾರ ಲೈಕ್ ದಿಸ್ ಇಸ್ ಕಾಲ್ ರೈಟ್ ಆ್ಯಂಡ್ ದಿಸ್ ಇಸ್ ಕಾಲ್ ನಿಮ್ಮ ಕಡೆಯಿಂದ ಏನು ಲೈಕ್ ಒಂದು RTOಗೆ ಹೇಳೋಕ್ಕೆ ಇಷ್ಟಪಟ್ಟರೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಲೈಕ್ ಅದೊಂದು ಕಂಪಲ್ಸರಿ ನಮಗೋಸ್ಕರ ಮಾಡಿಪ್ಪ, ಲೈಕ್ ಇಲ್ಲ ಅಂತಂದರೆ 4 lakh ಇದ್ದೀವಿ ರೋಡಲ್ಲೇ ಬಂದರೆ ದೇವನಹಳ್ಳಿವರೆಗೆ ನೀವು ಮಾಡಲೇಬೇಕಾಗತ್ತೆ. ಫಸ್ಟು RTO ರೂಲ್ಸ್ನ ಪ್ರತಿಯೊಂದು ಆಟೋ ಡ್ರೈವರ್ಸ್ ಫಾಲೋಸ್ ಮಾಡಬೇಕು. ಒಂದು ಆಟೋದಲ್ಲಿ ಈಗ ಇನ್ಶೂರೆನ್ಸ್ ಆಗಲಿ, ಇಲ್ಲ FC ಆಗಲಿ, ಮತ್ತು ಎಮಿಷನ್ ಟೆಸ್ಟ್ ಆಗಲಿ, ಮತ್ತು ಬ್ಯಾಡ್ಜ್ ಆಗಲಿ, ಮತ್ತು ಯೂನಿಫಾರ್ಮ್ ಆಗಲಿ, ಇಷ್ಟನ್ನು ಫಾಲೋ ಮಾಡಬೇಕು. ಮೀಟ್ರ್ ಪಾಸಿಂಗ್ ಸಮೇತನೂ ಫಾಲೋ ಮಾಡಬೇಕು. ಸೊ ಪ್ರತಿಯೊಂದು. ಸೊ ಆಟೋದವರು ಏನಂದರೆ ಎಲ್ಲ ಕಡೆನೂ ಇವಾಗ ಯಾಕೆ ಫಾಲೋ ಮಾಡಲ್ಲ? ಲೈಕ್ ನಿಮ್ಮ ಪ್ರಕಾರ ಲೈಕ್ ಏನಿರ್ಬೋದು? ಯಾಕೆ ಸರ್ ಈಗ ನೆಗ್ಲೆಕ್ಟ್ ಎಷ್ಟೊಂದು ಲೈಕ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್? ಈಗ ನಾಡ ಕಚೇರಿ ಆಗಿರ್ಬೋದು, ಈ RTO ರೂಲ್ಸಲ್ಲಿ ಆಗಿರ್ಬೋದು, ಡೈರೆಕ್ಟಾಗಿ ಹೋಗಿ ಮಾಡಿಸ್ಕೊಳ್ಳೋಕೆ ಇನ್ನೂ ನಮ್ಮವರು ಮುಂದೆ ಬರ್ತಾಯಿಲ್ಲ. ಏನು ಗೊತ್ತಾ ಸರ್, ನಮ್ಮ ಗೌರ್ಮೆಂಟ್ ಹೆಂಗಿದೆ ಅಂತ ಹೇಳಿದ್ರೆ ಎಲ್ಲದಕ್ಕೂ ಏಜೆನ್ಸಿ ಮುಖಾಂತರನೇ ಹೋಗ್ಬೇಕನ್ಸುತ್ತೆ. ಮೈ ಗಾಡ್. ಏಜೆನ್ಸಿ ಆದರೆ ಆಯ್ತು ಕೊಡಪ್ಪ ಮಾಡ್ಕೊಡ್ತೀನಿ ಅಂತ ಹೇಳ್ತಾರೆ. ಬಟ್ ಅಲ್ಲಿ ನಾವು ಡೈರೆಕ್ಟಾಗಿ ಹೋಗಿ ನಿಂತಿದ್ರೆ ಅದು ಸರಿ ಇಲ್ಲ, ಅಲ್ಲಿ P ಬಿಟ್ಟು ಹೋಗಿದೆಯಪ್ಪ, ಡೇಟ್ ಆಫ್ ಬರ್ತ್ ಬಿಟ್ಟು ಹೋಗಿದೆಯಪ್ಪ, ಅದು ಆಧಾರ್ ಕಾರ್ಡ್ ಅಡ್ರೆಸ್ ಮ್ಯಾಚ್ ಆಗ್ತಾ ಇಲ್ಲಪ್ಪ ಅಂತ ಕಳಿಸ್ಬಿಡ್ತಾರೆ. ಮೈ ಗಾಡ್. ಬಟ್ ನಮ್ಮ ಗೌರ್ಮೆಂಟ್ ಹೆಂಗಿರಬೇಕು ಅಂತ ಹೇಳಿದ್ರೆ, ಈ ಅಮೆಝಾನಲ್ಲಿ ಆರ್ಡರ್ ಮಾಡಿದ್ರೆ ಬರುತ್ತಲ್ಲ, ಪ್ಯಾಕ್ ಆಗಿದೆ, ಇಲ್ಲಿ ಟ್ರ್ಯಾಕ್ ಆಗಿದೆ, ಚೆನ್ನೈಯಿಂದ ಬರ್ತಾ ಇದೆ, ಹೈದರಾಬಾದ್ ರೀಚ್ ಆಗಿದೆ, ನಾಳೆ ಡೆಲಿವರಿ ಆಗ್ತಾಯಿದೆ. ಕರೆಕ್ಟ್. ಈ ಥರ ಒಂದು ಗೌರ್ಮೆಂಟ್ ಇದ್ದರೆ, ಸೊ ಆ ಥರ ಗೌರ್ಮೆಂಟ್ ಬರುತ್ತಾ ಇಲ್ಲ ಗೊತ್ತಿಲ್ಲ, ಆ ಥರ ಗೌರ್ಮೆಂಟ್ ಆಗಬೇಕು. ಯಾಕಂದರೆ ಸರ್ ಎಲ್ಲನೂ ಒಂದೊಂದು ಕರಪ್ಷನ್. ಈಗ ಆಧಾರ್ ಕಾರ್ಡಲ್ಲಿ ನನ್ನ ಹೆಸರು ಮಣಿವೇಲ್ ಅಂತ ಇದ್ದರೆ ಅದರಲ್ಲಿ C ಹಾಕಿರಲ್ಲ. ಆ C ಹಾಕೋಕ್ಕೆ ಎಷ್ಟು ಕಷ್ಟ ಇರ್ತದೆ ಗೊತ್ತಾ? ಮೈ ಗಾಡ್. ಈ ಥರ ಎಲ್ಲನೂ RTO ಇರ್ತದೆ. ಸೊ ದಯವಿಟ್ಟು ಅದನ್ನು ಹೇಳ್ತಾ ಇರೋದು, RTO ರೂಲ್ಸ್ನ ನೀವು ಫಸ್ಟೇ ಡೇ ಒನ್ನಿಂದಾನೇ ಫಾಲೋ ಮಾಡಿ. ಸೊ ಫಾಲೋಅಪ್ ಮಾಡಿ. ಪ್ರತಿಯೊಂದು ಕೂಡ ಸ್ಕೂಲ್ ಸರ್ಟಿಫಿಕೇಟಿಂದ ಡೇಟ್ ಆಫ್ ಬರ್ತ್ ಏನಿರ್ತದೆ, ಅಡ್ರೆಸ್ ಏನಿರ್ತದೆ. ಇವಾಗ ನಾವೆಲ್ಲನೂ ಬೆಂಗಳೂರಲ್ಲಿ ಸ್ವಂತ ಮನೆ ಇಲ್ಲ ಸರ್, ರೆಂಟಲ್ ಮನೆ ನಮ್ಮದು. ಓಕೆ. 1 ವರ್ಷಕ್ಕೆ ಒಂದೊಂದು ಮನೆ ಚೇಂಜ್ ಮಾಡ್ತಾ ಇರ್ತೀವಿ. ಆವಾಗ ಹೋಗಿ ಆಧಾರ್ ಕಾರ್ಡಲ್ಲಿ ಅಪ್ಡೇಟ್ ಮಾಡಿಕೊಂಡು ಸಾಕಾಗ್ಬಿಡುತ್ತೆ ಸರ್. ಸಾಕಾಗ್ಬಿಟ್ಟಿದೆ. ಸಾಕಾಗ್ಬಿಡುತ್ತಾ? ಬಟ್ ಆ ಥರ ಯಾವಾಗ ಅನಿಸ್ತದ ನಿಮಗೆ ಲೈಕ್ ಹೆಲ್ತ್ ಇಶ್ಯೂ ಈ ಡ್ರೈವಿಂಗಿಂದ? ಲೈಕ್ ಅದು ಸರ್ ಈಗ ಚಾಲೆಂಜಸ್ ನೈಟಲ್ಲೇ ಮೀಟರ್ ಮೇಲೆ ಲೈಕ್ 1.5 ನೈಟ್ ಡ್ಯೂಟಿ, ಮಾರ್ನಿಂಗ್ ಡ್ಯೂಟಿ, ಹೌ ದಟ್ಸ್ ಲೈಕ್ ಹೆಲ್ತನ್ನು ಮ್ಯಾನೇಜ್ ಮಾಡಬೇಕು. ಆಚೆ ಅದು ತಿನ್ನೋದು, ಮನೆ ಟೈಮ್ ಊಟ ಸಿಗಲ್ಲ, ಆಚೆ ಎಷ್ಟು ಹೆಲ್ತಿ ಇರಲ್ಲ, ಲೈಕ್ ಹೌ ದಟ್ಸ್ ಯು ವಿಲ್ ಬ್ಯಾಲೆನ್ಸ್? ಯಾವಾಗ ಅನಿಸ್ತಾ ಇದೆ ಲೈಕ್ ಸರ್ ಇವಾಗ ಸೂಪರ್ಮ್ಯಾನ್ ಚೆನ್ನಾಗಿದ್ದಾನೆ. ಓಕೆ, ಸೂಪರ್ಮ್ಯಾನ್ ಚೆನ್ನಾಗಿದೆ, ನೋಡೋಕ್ಕೆ ಚೆನ್ನಾಗಿದ್ದಾನೆ ಅಷ್ಟೇ. ಬಟ್ ಕೆಲವೊಂದು ಡ್ರೈವರ್ಸ್ಗೆಲ್ಲೂ ಕೂತಿನೇ ಫೈಲ್ಸ್ ಬಂದಿರ್ತದೆ. ಮೈ ಗಾಡ್. ಇವಾಗ ನನಗೆ ನೋಡಿ, ಕಿಡ್ನಿ ಆಪ್ರೇಷನ್ ಆಗಿದೆ, ಕಿವಿ ಆಪ್ರೇಷನ್ ಆಗಿದೆ, ಹಳ್ಳ ಆಪ್ರೇಷನ್ ಆಗಿದೆ, ಡೈಲಿ 3 ಟ್ಯಾಬ್ಲೆಟ್ಸ್ ತೊಗೋತಾ ಇದ್ದೀನಿ. ನನಗೂ BP ಇದೆ, ಕೊಲೆಸ್ಟ್ರಾಲ್ ಇದೆ, ಶುಗರ್ ಇದೆ. ಓ ಮೈ ಗಾಡ್. ಆದ್ರೂ ಫುಡ್ಡನ್ನ ಇವಾಗ ನಾನು ಕಂಟ್ರೋಲ್ ಮಾಡ್ತಾ ಇದ್ದೀನಿ. ಓಕೆ. ಬಟ್ ಆ ಏಜಲ್ಲಿ ಬರಲ್ಲ, ಟೀನೇಜಲ್ಲಿ ಬರಲ್ಲ. ಓಕೆ. 1.5 ಪ್ಲೇಟ್ ತಿಂತಾ ಇದೆ ಸರ್ ನಾನು, ಎಗ್ ರೈಸ್ 1.5 ಪ್ಲೇಟ್ ತಿಂತಾ ಇದೆ. ಇವಾಗ ಅರ್ಧಕ್ಕೆ ಪ್ಲೇಟಿಂದ ಸ್ವಲ್ಪ ಕೊಡಿ ಸರ್ ರೈಸ್ ಅಂತೀವಿ. ಮೈ ಗಾಡ್. ಯಾಕಂದರೆ ಡ್ರೈವಿಂಗಲ್ಲಿ ಯಾವ ಊರಿಗೆ ಹೋಗಿರ್ತೀವೋ ಇಲ್ಲ ಯಾವ ಸ್ಟೇಟ್ಗೆ ಹೋಗಿರ್ತೀವೋ ಗೊತ್ತಿಲ್ಲ. ಡ್ರೈವರ್ ಆದ್ಮೇಲೆ ಖಂಡಿತವಾಗ್ಲೂ 7 ನೀರು ಕುಡಿಬೇಕು ಅಂತ ಹೇಳ್ತಾರೆ, 7 ಕೆರೆ ನೀರು ಕುಡಿಬೇಕು ಅಂತ ಹೇಳ್ತಾರೆ. ಹಂಗಾಗ್ಬಿಟ್ಟಿದೆ ಪರಿಸ್ಥಿತಿ. ಎಲ್ಲೆಲ್ಲಿ ನೀರು ಸಿಗುತ್ತೋ ಗೊತ್ತಿಲ್ಲ ನಮಗೆ, ಎಲ್ಲೆಲ್ಲಿ ಊಟ ಸಿಗುತ್ತೋ ಗೊತ್ತಿಲ್ಲ, ಎಲ್ಲೆಲ್ಲಿ ನಿದ್ದೆ ಮಾಡ್ತೀವಿ ಅಂತ ಗೊತ್ತಿಲ್ಲ, ಎಲ್ಲೆಲ್ಲಿ ಆಕ್ಸಿಡೆಂಟ್ ಆಗಿ ಬಿದ್ದಿರ್ತೀವೋ ಗೊತ್ತಿಲ್ಲ. ಮೈ ಗಾಡ್, ಸೋ ಚಾಲೆಂಜಸ್ ಆ ಪೊಲ್ಯೂಷನಲ್ಲಿ. ಸರ್ ಭಗವಂತ ಮತ್ತೆ ಮನೆ ಬಾಗಿಲು ತಾಟ್ಬಿಟ್ಟು ಮನೆ ಒಳಗೆ ಹೋದರೆ
ಅದು ಗ್ರೇಟ್. ಅದರಲ್ಲೂ ಈ 1000 ರೂಪಾಯಿ ಸೇವಿಂಗ್ಸ್ ಮಾಡ್ಕೊಂಡು ತೊಗೊಂಡೋಗ್ಬಿಟ್ರೆ ಅಂದ್ಕೊಳ್ಳಿ ಖುಷಿ. ನೀವು ಡೇ ಸರಿ ಒಂದು 1000 ರೂಪಾಯಿ ದುಡೀರಿ ಸರ್, ಆಟೋಗೆ ಗ್ಯಾಸ್ಗಂತ ಒಂದು 300 ರೂಪಾಯಿ ತಿಡಬೇಕು, ಆಟೋ ಲೋನ್ಗಂತ ಒಂದು 200 ರೂಪಾಯಿ ತಿಡಬೇಕು, ಮತ್ತು ಮನೆ ರೇಷನ್ಗೆ ಅದಕ್ಕೆ ಒಂದು 100 ರೂಪಾಯಿ ತಿಡಬೇಕು. ಬೆಳಿಗ್ಗೆ ಎತ್ತರೆ ಅರ್ಧ ಪ್ಲೇಟ್ ಚಿತ್ರಾನ್ನ ತಿನ್ನೋಕೆ ಕಾಸಿರಲ್ಲ. 1000 ರೂಪಾಯಿ ಸಂಪಾದನೆ ಮಾಡ್ತೀವಿ. ಸೊ ನೆಕ್ಸ್ಟ್ ಡೇ ಎಲ್ಲ ದೊಡ್ಡ ದೊಡ್ಡ ಹೋಟ್ಲು ನೋಡ್ತೀವಿ, ಅದೆಲ್ಲ ನಮ್ಗೆ ಯೋಗ್ಯತೆ ಇಲ್ಲ ಬಿಡು. ಫುಟ್ಪಾತಲ್ಲಿ ಇರ್ತದಲ್ಲ ಅಂತ ಜಾಗದಲ್ಲಿ ಹೋಗಿ ಒಂದು ಚಿತ್ರಾನ್ನ, ಒಂದು ಇಡ್ಲಿ, ಅದರಲ್ಲಿ ಏನು ಸಿಗುತ್ತೆ ತಾಕತ್ತು ಹೇಳಿ. ಸೊ ಅದಕ್ಕೆ ನಮ್ಮ ಆಟೋ ಡ್ರೈವರ್ ರನ್ ಮಾಡ್ತಾ ಇದೀವಿ ಅಷ್ಟೇ. ಅದೇ ನಮ್ಮ ಡ್ರೈವರ್ಗೆ ಹೇಳ್ತಾ ಇರೋದು, ಸ್ವಲ್ಪ ಆ ಅರ್ಧ ಪ್ಲೇಟ್ ಚಿತ್ರಾನ್ನ ತೊಗೊಳಕ್ಕಿಂತ 1-2 ಸೌತೆಕಾಯಿ, ಕ್ಯಾರೆಟ್ ತಿನ್ನಿ. ಕ್ಯಾರೆಟ್ ತಿಂದರೆ ಕಣ್ಣಿಗೆ ತುಂಬ ಒಳ್ಳೆಯದು. ಸೊ ಈ ಥರ ಎಲ್ಲ ಫುಡ್ನ ತಿನ್ನಿ. ನಾನು ಸೋಷಿಯಲ್ ಮೀಡಿಯಲ್ಲಿ ಅವಾಗ ಫ್ರೂಟ್ಸ್ ಆ ಥರ ಎಲ್ಲ ತಿನ್ಬೇಕು. ವೆಜಿಟೇಬಲ್ಸು ಅದು ಒಂದೊಂದು ಏಜಲ್ಲೇ ಬರುತ್ತೆ ಸರ್. ಇವಾಗ LKG ಸ್ಟೂಡೆಂಟ್ಸ್ಗೆ ಹೋಗಿ ನಾವು 10th ಕ್ಲಾಸ್ ಪಾಠ ಮಾಡೋಕ್ಕಾಗಲ್ಲ. ಆಗಲ್ಲ. ಈಗ 30 ವರ್ಷ ಇರೋನಿಗೆ 60 ವರ್ಷ ಆಗಲ್ಲ ಅದು. ಕರೆಕ್ಟ್. ಈಗ ನನಗೆ 35 ವರ್ಷ. ಸೊ ಅಪ್ಕಮಿಂಗ್ ಡ್ರೈವರ್ ನಾನು ಹೇಳಕ್ಕೆ ಬಿಡ್ತಾಯಿದ್ದೀನಿ, ನನ್ನ ಏಜಲ್ಲಿ ನಾನು ಇಷ್ಟೆಲ್ಲ ನಾನು ಫೇಸ್ ಮಾಡ್ತಾ ಇದ್ದೀನಿ. ಬಟ್ ನಿಮ್ಮ ಏಜಲ್ಲಿ ನೀವು ಅದನ್ನು ಜಾಲಿಯಾಗಿರ್ತೀರ, ಬಟ್ ನನ್ನ ಏಜೇ ಬಂದಾಗ ನೀವು ಇದನ್ನು ಫೇಸ್ ಮಾಡ್ತೀರಾ. ಬಟ್ ನನ್ನ ಏಜಲ್ಲೇ ಈ ಥರ ನೀವು ನನ್ನ ಥರನೇ ನೀವು ಆ ಏಜಲ್ಲೇ ಫಾಲೋ ಮಾಡಿದರೆ ಕರೆಕ್ಟ್. ಸೊ ಹೆಲ್ತಿ ಎಲ್ಲ ಇರ್ಬೋದು. ಸೊ ಮಿಸ್ಟರ್ ಮನಿವೇಲ್ ಇಸ್ ಲೈಕ್ ಲವ್ ಮ್ಯಾರೇಜ್ ಆರ್ ಅರೇಂಜ್ ಮ್ಯಾರೇಜ್, ಹೌ ದಟ್ಸ್ ಲೈಫ್? ಸರ್ ನಮಗೆ ತಂದೆ ತಾಯಿ ಯಾರಿಲ್ಲ. ತಂದೆ ತಾಯಿ ಇರೋ ಜನನೇ ಎಣ್ಣೆ ಹೊಡಿತಾರೆ, ಸಿಗರೇಟ್ ಸೇರ್ತಾರೆ, ಎಲ್ಲರೂ ಇರ್ತಾರೆ. ಆ್ಯಕ್ಚುಲಿ ಡ್ರೈವರ್ಗೆ ಅಂತ ಎಣ್ಣೆ ಕೊಡಲ್ಲ. ಅಂಥದ್ರಲ್ಲಿ ಹೋಗಿ ಆ ಹುಡುಗಿನ ನೋಡ್ಕೊಬಂದೆ. ನಾನು ಮದುವೆ ಮಾಡಿಕೊಂಡ್ರೆ ಇವನ್ನೇ ಮದುವೆ ಮಾಡ್ಕೊಳ್ಳೋದು ಅಂತ ಹೇಳಿದ್ರು. ಬಾವಿಗೆ ಬಿದ್ದು ಹೋಗ್ಬಿಟ್ಟು ಅಲ್ಲಿಂದ. ಸರಿ ಆಯ್ತಾ ಇರಪ್ಪ ಅಂದ್ಬಿಟ್ಟು ಅರೇಂಜ್ ಮ್ಯಾರೇಜ್ ಮಾಡ್ಕೊಳ್ಳೋದನ್ನ ಸಿಚುವೇಷನಲ್ಲಿ ಲವ್ ಮ್ಯಾರೇಜ್ ಮಾಡಿಕೊಂಡೆ ಸರ್. ವೆರಿ ನೈಸ್. ಇವತ್ತು ಗಂಟ 8 ವರ್ಷ ಆಯಿತು ಸರ್. ಫಸ್ಟು ದಿನ ಒಂದು 15 ದಿವಸ ಕಂಟಿನ್ಯೂ ದೇವಸ್ಥಾನಕ್ಕೆ ಹೋಗ್ತಿದ್ಲು. ಆ ನಂತರ 8 ವರ್ಷದಲ್ಲಿ ಒಂದು ದೇವಸ್ಥಾನಕ್ಕೆ ಹೋಗಿ ಕೈ ಮುಗ್ದೋಲ್ಲ ನನ್ನ ಹೆಂಡತಿ. ದೇವರೇ ನನ್ನ ಕಾಪಾಡಪ್ಪ, ಆಯ್ಸಾರ ಕೊಟ್ಟು ಕಾಪಾಡಪ್ಪ ಅಂತ ಹೇಳಿ ಒಂದು ದೇವಸ್ಥಾನಕ್ಕೆ ಹೋಗಲ್ಲ. ಸೊ ಎಲ್ಲ ಸಿಗುತ್ತಲ್ಲ ನಮಗೆ. ಈಗ 24 ಅವರ್ಸ್ ಈ ಆಟೋ ಲೈಫಲ್ಲೇ ಲೈಕ್ ಸಪೋರ್ಟಿವ್ ಇರ್ತಾರ ವೈಫ್? ಲೈಕ್ ಸರ್ ಫುಲ್ ಫ್ರೀಡಮ್. ಆ್ಯಕ್ಚುಲಿ ನನ್ನ ಫೋನಲ್ಲಿ ನೋಡಿ ಇವತ್ತಿನ ದಿವಸನೂ ಬೇರೆ ಆಟೋ ಡ್ರೈವರು ಬೇರೆ ನೀವು ಕೂಡ ಏನಂತ ಸೇವ್ ಮಾಡ್ಕೊಂಡಿದೆ ಗೊತ್ತಿಲ್ಲ. ನಾನು ಫಸ್ಟ್ ಡೇ 1ನಲ್ಲಿ ಏನಂತ ಸೇವ್ ಮಾಡ್ಕೊಂಡಿದ್ದೀನಿ ನನ್ನ ವೈಫ್ ಹೆಸರನ್ನ. ಇವತ್ತಿನ ದಿವಸ ನಾನು ಗೋಲ್ಡನ್ ವೈಫ್ ಅಂತಲೇ ಸೇವ್ ಮಾಡ್ಕೊಂಡಿದ್ದೀನಿ. ಮೈ ಗುಡ್ನೆಸ್. ಇವತ್ತಿನ ದಿವಸನೂ ನನ್ನ ಫೋನ್ ಬೇಕಾಗಿತ್ತು ನೋಡಿ, ಗೋಲ್ಡನ್ ವೈಫ್ ಅಂತಲೇ ಇರುತ್ತೆ. ವೆರಿ ನೈಸ್. ಸೊ ಪ್ರೌಡ್ ಆಫ್ ಯು. ಆ್ಯಂಡ್ ಸೋಷಲ್ ವರ್ಕ್ ಪ್ಲಸ್ ಅದೆಲ್ಲ ಮ್ಯಾನೇಜ್ ಮಾಡ್ಬೇಕನ್ಸುತ್ತೆ ತುಂಬಾ ಕಷ್ಟ. ಬಟ್ ಸ್ಟಿಲ್ ಸೋಷಲ್ ವರ್ಕಿಂದ ಏನು ನಮಗೆ ದುಡ್ಡು ಸಿಗಲ್ಲ, ಬಟ್ ಒಂದು ಸಂತೋಷ ಸಿಗುತ್ತೆ, ಒಂದು ಅದಕ್ಕೆ ಬಟ್ ಲೈಫಲ್ಲೇ ಸೋಷಲ್ ವರ್ಕ್ ಇಂಪಾರ್ಟೆಂಟ್ ಇಲ್ಲ, ದುಡ್ಡು ಇಂಪಾರ್ಟೆಂಟ್. ಸೊ ಮನೇಲೆ ಯಾವಾಗ ವೈಫ್ ಹೇಳಲ್ಲ ಅದು ಇಟ್ಟಾಕಿ ಅದು ಸೋಷಲ್ ವರ್ಕ್ ನಿಮ್ಮದು ಫಸ್ಟ್ ಮನಿ. ಸರ್ ಮನೆಯವರೇ ಧೈರ್ಯ ಕೊಡ್ತಾರೆ. ಏನು ಗೊತ್ತಾ ಸರ್, ಇವತ್ತಿನ ದಿವಸ ನೀನು ಹಸ್ಕೊಂಡಿದ್ರೆ ನಾಳೆ ದಿವಸ ನಿನಗೆ ಬಿರಿಯಾನಿ ಸಿಗ್ಬೋದು, ಅರ್ಥ ಇದೆ. ಬಟ್ ಇವತ್ತಿನ ದಿವಸ ನಿನಗೆ 1000 ರೂಪಾಯಿ ಸಂಪಾದನೆ ಮಾಡ್ದ, ನಾಳೆ ದಿವಸ 2000 ಆಗುತ್ತೆ. ಯಾವ ಟೈಮಲ್ಲಿ ಯಾರು ಬುಕ್ ಮಾಡ್ತಾರೆ ಅಂತ ಗೊತ್ತಾಗಲ್ಲ, ಯಾವ ಟೈಮಲ್ಲಿ ಯಾರು ಬರ್ತಾರೆ ಅಂತಲೇ ಗೊತ್ತಾಗಲ್ಲ. ಬಟ್ ಗೊತ್ತಾದ್ಮೇಲೆ ನೀವು ಎಲ್ಲರಿಗೂ ಒಂದೇ ಥರ ಟ್ರೀಟ್ಮೆಂಟ್ ಮಾಡೋ. ಬಟ್ ಭಗವಂತ ಒಂದಲ್ಲ ಒಂದು ದಿವಸ ನಿಮ್ಗೆ ಯಾವುದೇ ಒಂದು ಮುಖಾಂತರ ನಿಮಗೆ ಸಕ್ಸಸ್ ಆಗೇ ಆಗುತ್ತೆ ಅಂತ ಹೇಳಿರ್ತಾರೆ. ಇವತ್ತು ದಿವಸ 1000 ರೂಪಾಯಿ ಸಂಪಾದನೆ ಮಾಡಿ ನಮ್ಮ ಕಸ್ಟಮರೇ ಒಬ್ಬೊಬ್ಬರು 5000 ರೂಪಾಯಿ ಎಕ್ಸ್ಟ್ರಾ ಕೊಟ್ಟು 5000 ರೂಪಾಯಿ 240 ರೂಪಾಯಿನ ಸಮಥಿಂಗ್ ಆಗಿದೆ, 5000 ರೂಪಾಯಿ ಎಕ್ಸ್ಟ್ರಾ ನನಗೆ ಫೋನ್ ಪೇ ಮಾಡಿಬಿಟ್ಟು ಹೋಗಿದ್ದಾರೆ. ಪ್ರತಿಯೊಬ್ಬರು ಕೂಡ ಎಲ್ಲೋ 100ರಲ್ಲಿ ಒಬ್ಬರು ಇಬ್ಬರು ಮೀಟ್ರ್ ಕಾಸು ಇಲ್ಲಾಂದರೆ ಆನ್ಲೈನ್ ಕಾಸು ಕೊಡ್ತಾರೆ. ಪ್ರತಿಯೊಬ್ಬರು ಕೂಡ ಸ್ಟೋರಿಯಲ್ಲಿ ನನ್ನ ರೀಲ್ಸ್ ಇರ್ತದೆ. ಪ್ರತಿಯೊಬ್ಬರು ಕೂಡ 10 ರೂಪಾಯಿ 20 ರೂಪಾಯಿ ಎಕ್ಸ್ಟ್ರಾ ಕೊಡ್ತಾರೆ. ಖುಷಿಯಿಂದ ಒಂದು ಆಟೋ ಡ್ರೈವರ್ ಹತ್ರ ಸೆಲ್ಫಿ ತೊಗೊಂಡು ಹೋಗಿದ್ದಾರೆ. ಆಟೋ ಡ್ರೈವರ್ ಆ್ಯಕ್ಚುಲಿ ಒಂದು ದೊಡ್ಡ ಹೀರೋ ಥರ, ಈಗ ಹೀರೋ ಹತ್ರ ಸೆಲ್ಫಿ ತೊಗೊಳಂಗೆ. ನಾನು ಯಾವುದೋ ಒಂದು ವೀಡಿಯೋ ಲೈಕ್ ಮಾಡಿದ್ರೆ ಅವತ್ತಿನ ದಿವಸ ಅದನ್ನು ಸ್ಟೋರಿನ ಹಾಕ್ಕೊಂಡಿರ್ತಾರೆ. ಸೂಪರ್. ಸೊ ಈ ಮಟ್ಟಿಗೆ ಸಪೋರ್ಟ್ ಮಾಡಿದ್ದಾರೆ. ಸೊ ತುಂಬ ಅದು ಇದಕ್ಕಿಂತ ಬೇಕಾ ಸರ್? ದುಡ್ಡು ಭಿಕ್ಷಕ ಕೂಡ ಸಂಪಾದನೆ ಮಾಡ್ತಾನೆ. ಕರೆಕ್ಟ್. ರೋಡಲ್ಲಿ ಹೋಗ್ತಾನಲ್ಲ ಭಿಕ್ಷಕ, ಅವ್ನು ಕೂಡ ಸಂಪಾದನೆ ಮಾಡ್ತಾನೆ. ಬಟ್ಟು ಒಂದು ರೆಸ್ಪೆಕ್ಟ್ ಇದೆಯಲ್ಲ, ಅದು ಯಾರಿಗೂ ಬರಲ್ಲ. ಎಷ್ಟು ಕೋಟಿ ಇದ್ರೂ ಕೂಡ ಗೆಸ್ ಮಾಡಲ್ಲ ಜನನ. ಕರೆಕ್ಟ್ ಮಾಡಲ್ಲ. ನಿಮ್ಮ ಜೋಬಲ್ಲಿ ಎಷ್ಟು ಕೋಟಿ, ನಿಮ್ಮ ಜೋಬಲ್ಲಿ ಎಷ್ಟಿದೆ, ಬ್ಯಾಕ್ಗ್ರೌಂಡ್ ಎಷ್ಟು ಚೆಕ್ ಮಾಡಲ್ಲ. ಇವತ್ತಿನ ದಿವಸ ನಾನು ರೋಡಲ್ಲಿ ನಡ್ಕೊಂಡು ಹೋದರೆ ಅವ್ರು ರೋಡಲ್ಲಿ ಸೂಪರ್ ಮ್ಯಾನ್ ಹೋಯ್ತವ್ರೆ ಅಂತಾರೆ, ಫಾಲೋ ಮಾಡ್ಕೊಬಂದು ಸೆಲ್ಫಿ ತೊಗೊಂಡು ಹೋಗ್ತಾರೆ. ಇದಕ್ಕಿಂತ ಬೇಕು ಆಸ್ತಿ ಪರವಾಗಿಲ್ಲ. ನನಗೆ ಇನ್ನೂ 7 ಲಕ್ಷ ಸಾಲ ಇದೆ ಸರ್. ಮನಿ ವ್ಯೂ, ಕ್ರೆಡಿಟ್ ಬಿ, ಬಜಾಜು, IDFC ಬ್ಯಾಂಕು, HDFC ಬ್ಯಾಂಕು. ದಿನಕ್ಕೆ ನನಗೆ 2407 ರೂಪಾಯಿ ಕಮಿಟ್ಮೆಂಟ್ ಇದೆ. 72,000 ರೂಪಾಯಿ ಲೋನೇ ಕಟ್ಟಬೇಕು. ಬಸ್ ಇಷ್ಟಿದ್ರೂ ಸ್ಟಿಲ್ ಇದ್ರೂ ಬಿ ಹ್ಯಾಪಿ. ಸೊ ಸೋಷಲ್ ಮೀಡಿಯಾಯಿಂದ ಫೇಮ್ ಸಿಕ್ಕಿದೆ, ಬಟ್ ಆಚೆ ಲೇಯರ್ ಸೂಪರ್ಮ್ಯಾನ ಯಾ ಒಳಗಡೆನೂ ಈಗ ಸೂಪರ್ಮ್ಯಾನೇ? ಲೈಕ್ ಹೌ ಇಟ್ ಇಸ್ ಲೈಕ್ ಜನ ಒಳಗಡೆ ಡಮ್ಮಿ ಮ್ಯಾನ್ ಆಗಿದ್ರು ಕೂಡ ಹೊರಗಡೆಗೆ ಸೂಪರ್ ಮ್ಯಾನ್ ಆಗಿದೆ. ತೋರಿಸ್ಬೇಕು ಒಳಗಡೆ ಅಷ್ಟೊಂದು ಕಾಯಿಲೆ ಇದೆ. ಸೊ ಮನಿ ಲೈಕ್ ಹೌ ಇಟ್ ಇಸ್ ಲೈಕ್ ಈಗ
ಎಷ್ಟೊಂದು ಎಕ್ಸ್ಪೀರಿಯನ್ಸ್ ಆಗಿಬಿಟ್ಟಿದೆ ಲೈಕ್ ನೌ ವಾಟ್ ಸೂಪರ್ಮ್ಯಾನ್ ವಿಲ್ ಬಿಕಮ್ ಎ ಬ್ರ್ಯಾಂಡ್ ಆರ್ ವಾಟ್ ಇಸ್ ಲೈಕ್ ನೆಕ್ಸ್ಟ್ 5 ಇಯರ್ಸಲ್ಲಿ ಎಲ್ಲಿ ನೋಡ್ತಾ ಇದ್ದೀರಿ ಲೈಕ್ ವೇರ್ ಇಲ್ ಬಿ ಲೈಕ್ ಸೂಪರ್ಮ್ಯಾನ್ ಇನ್ ದ 5 ಇಯರ್ಸ್ ಅಂದು ಜನಕ್ಕೆ ಗೊತ್ತಾಗಬೇಕು ಲೈಕ್. ಸೊ ಖಂಡಿತ ಸರ್, ಈಗ ಅಪ್ಕಮಿಂಗ್ ಬರೋ ಡ್ರೈವರ್ಗಳಿಗೆ ನಾನು ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಈಗಿನ ಜನ್ರೇಷನ್ಗೆ ಏನು ಬೇಕು, ಈಗಿನ ಜನ್ರೇಷನ್ಗೆ ಏನೇನೆಲ್ಲ ಸ್ಪೆಷಾಲಿಟಿ ಕೊಡಬೇಕು ಆ ಥರ ಇದ್ದರೆ ಪ್ರತಿಯೊಬ್ಬರು ಕೂಡ ಒಂದು ಬ್ರ್ಯಾಂಡ್ ಆಗ್ತದೆ. ಸೊ ಅದಕ್ಕೆ ನಾನು ಹೇಳ್ತಾ ಇರೋದು, ಇವಾಗ ಒಂದು ಮೆಕ್ಯಾನಿಕ್ ಕೆಲಸ ಮಾಡ್ತೀನಿ ಅಂತ ಹೇಳ್ಕೊಳ್ಳಿ, ಆ ಮೆಕ್ಯಾನಿಕ್ ಕೆಲಸ ಬಿಟ್ಟಾದ್ಮೇಲೆ ಅವನು ಇನ್ನೊಂದು ಮೆಕ್ಯಾನಿಕ್ ಆಗಿರ್ತಾನೆ. ಕರೆಕ್ಟ್. ಒಂದು ಹೋಟ್ಲಲ್ಲಿ ಕೆಲಸ ಮಾಡ್ಕೊಂಡು ನಡೀತಾನೆ ಅಂದ್ಕೊಳ್ಳಿ, ಆ ಹೋಟ್ಲ್ ಬಿಟ್ಟಾದ್ಮೇಲೆ ಅವನು ಒಂದು ಹೋಟ್ಲ್ ಓಪನ್ ಮಾಡಿರ್ತಾನೆ. ಹಂಗೆ ನಾನು ಓಲಾ, ಊಬರ್, ನಮ್ಮ ಹತ್ರ ರ್ಯಾಪಿಡೋ ಪ್ರತಿಯೊಂದು 6 ಒಂದು ಆ್ಯಪಲ್ಲಿ ಕೆಲಸ ಮಾಡಿದ್ದೀನಿ, ಅಂದರೆ ಡ್ಯೂಟಿ ಮಾಡಿದ್ದೀನಿ. ಇದನ್ನೆಲ್ಲ ಮಾನಿಟ್ರ್ ಮಾಡ್ದೆ ನಾವು ಯಾಕೆ ಒಂದು ಆ್ಯಪ್ನ ಕಂಡುಹಿಡಿಬಾರ್ದು ಅಂತೇಳಿ. ಸೊ ಇನ್ನು ಅತಿ ಶೀಘ್ರದಲ್ಲಿ ಸೂಪರ್ ಆಟೋ ಅಂತ ಬರುತ್ತೆ. ಇದೇ ಥರ ಸ್ಪೆಷಾಲಿಟಿ ಇರೋ ಪ್ರತಿಯೊಬ್ಬರು ಒಂದು ಆ್ಯಪ್ ಮುಖಾಂತರನೇ ಅದನ್ನು ಮಾಡಬೇಕು ಸಾಧ್ಯ ಆಗುತ್ತೆ. ಅದರಲ್ಲಿ ಏನು ವಿಶೇಷ, ಏನು ಡಿಫ್ರೆನ್ಸ್ ಅಂತ ಲೈಕ್ ಆಲ್ರೆಡಿ ರ್ಯಾಪಿಡೋ, ಓಲಾ, ಊಬರ್ ನಮ್ಮ ಹತ್ರ ಇದೆ. ಸೊ ಸೂಪರ್ಮ್ಯಾನ್ ಆ್ಯಪ್ ನಾನು ಯಾಕೆ ಡೌನ್ಲೋಡ್ ಮಾಡಬೇಕು, ಇಲ್ಲ ಅದರಲ್ಲಿ ಏನು ಸ್ಪೆಷಲ್ ಲೈಕ್ ವಾಟ್ ಡಿಫ್ರೆಂಟ್? ವಾಟ್ ಸೂಪರ್ ಕ್ವಶನ್ ಸರ್ ನಿಮ್ಮದು. ಗೊತ್ತಾಯಿತು. ನೀವು ಯಾಕೆ ಸೂಪರ್ ಆಟೋನ ಡೌನ್ಲೋಡ್ ಮಾಡ್ಕೋಬೇಕು ಅಂದರೆ, ನಾರ್ಮಲ್ ಟ್ರೈನ್ ಇದೆ, ಪ್ರೀಮಿಯಂ ಟ್ರೈನ್ ಇದೆ, ನಾರ್ಮಲ್ ಫ್ಲೈಟ್ ಇದೆ, ಎಕಾಮಿಡಿ ಫ್ಲೈಟ್ ಇದೆ. ಓಕೆ. ಸೊ ನಾರ್ಮಲ್ ಕ್ಯಾಬ್ ಇದೆ, ಪ್ರೀಮಿಯಂ ಕ್ಯಾಬ್ ಇದೆ. ಓಕೆ. ಸೊ ಈ ಥರ ಇರಬೇಕಾದ್ರೆ ನಾರ್ಮಲ್ ಆಟೋ ಇರುತ್ತೆ, ಸೂಪರ್ ಆಟೋ ಇರುತ್ತೆ. ಸೊ ಸೂಪರ್ ಆಟೋಲ್ಲಿ ಏನು ಸ್ಪೆಷಾಲಿಟಿ ಅಂದರೆ, ಡಯಾಲಿಸಿಸ್ಗೆ, ಪ್ರೆಗ್ನೆಂಟ್ಗೆ 10 ಕಿಲೋಮೀಟರ್ ಫ್ರೀ ಇರ್ತದೆ, ಮತ್ತು ಸ್ಯಾನಿಟೈಸರ್ ಪ್ಯಾಡ್ ಇರ್ತದೆ, ಮ್ಯೂಸಿಕ್ ಇರ್ತದೆ, ಚಾರ್ಜಿಂಗ್ ಪಾಯಿಂಟ್ ಇರ್ತದೆ, ಬಿಸ್ಲರಿ ವಾಟರ್ ಇರ್ತದೆ. ಕಮ್ಯುನಿಟಿ ಆಗುತ್ತಾ ಸರ್? ನೀವು ಈಗ ಮಾಡ್ಬಿಡ್ತೀರಾ ಲೈಕ್ ಹೇಗೆ ಸೂಪರ್ಮ್ಯಾನ್ ಎಷ್ಟು ಆಟೋ ಇಲ್ಲಿಂದ ಇಂಟೈರ್ ಬ್ಯಾಂಗ್ಳೂರ್? ಸರ್ 4 ಲಕ್ಷ ಆಟೋ ಇದೆ ಸರ್. ಈಗ 4 ಲಕ್ಷದಲ್ಲೇ ಎಷ್ಟು ಆಟೋ ಆ ಥರ ಇದೆ ಅಂತ ಲೈಕ್ ಒಂದು ಎಕ್ಸಾಂಪಲ್ 10 ಇರ್ಬೋದಾ, 20 ಇರ್ಬೋದಾ? ಲೈಕ್ ನಮ್ಮ ಲೆವೆಲ್ಗೆ ಆ ಥರ ಮಾಡಿದ್ದಾರೆ. ಇವಾಗ ಸದ್ಯಕ್ಕೆ ಒಂದೇ ಆಟೋ ಇರೋದು. 4 ಲಕ್ಷ ಆಟೋ ಇದ್ದರೂ ಕೂಡ ಇನ್ನು ಆ್ಯಪ್ ಲಾಂಚ್ ಆದಮೇಲೆ 4 ಲಕ್ಷ ಆಟೋನು ನಮ್ಮ ಆಟೋದಲ್ಲಿ ಅಟ್ಯಾಚ್ ಮಾಡಬೇಕು ಅಂತ ನಾನು ಭರವಸೆ ಕೊಡಲ್ಲ. ಜಿನ್ನೇನ್ ಆಗಿರೋರು, ಪ್ರೀಮಿಯಮ್ ಆಗಿರೋರು, ಅದೇ ಅಂತ ಹೇಳಿದ್ರಲ್ಲ, ಆನೆಸ್ಟಾಗಿ ಕೆಲಸ ಮಾಡೋರು ಯಾರಾದರೂ ಒಬ್ಬರು ನನ್ನ ಜೊತೆ ಕೈ ಜೋಡಿಸ್ತಾರೆ, ಒಬ್ಬಿಂದೆ ಪಿಕಪ್ ಟೈಮ್ ಆಗುತ್ತೆ. ಅವ್ರಿಗೂ ಅನ್ವಯ ಆಗುತ್ತೆ. ನಮ್ಗೆ ಆಟೋದವರು ಮರ್ಯಾದೆ ಇಲ್ಲಪ್ಪ, ಪರವಾಗಿಲ್ಲ, ಸೂಪರ್ಮ್ಯಾನ್ ಒಂದು ಸೂಪರ್ ಆಟೋ ಮಾಡಿದ್ದಾನೆ, ಅದರಲ್ಲಿ ಅವನ ಥರ ನಾವು ಮಾಡ್ಕೊಳ್ಳೋಣ, ನಮ್ಮದೊಂದು ನೇಮ್ನ ಬೆಳೆಸೋಣ, ಅಂದರೆ ನಮ್ಮ ಆಟೋ ಡಿಪಾರ್ಟ್ಮೆಂಟ್ನ ಒಂದು ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡೋಗೋಣ ಅಂತ ಒಂದು ಥಾಟಲ್ಲಿ ಇರೋರು ಖಂಡಿತ ಬರ್ತಾರೆ. ಸೊ ಇಟ್ಸ್ ಎ ವೆರಿ ನೈಸ್ ಫೀಡ್ಬ್ಯಾಕ್ ಆರ್ ಅಪ್ಕಮಿಂಗ್ ಲೈಕ್ ಒಂದು ನನಗೆ ಆಟೋ ಡ್ರೈವರೇ ಆಗಬೇಕು, ಇಲ್ಲಾನೆ ಆಗಬೇಕಾ ಯಾ ಬೇಡವಾ ಅಂತ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಲೈಕ್ ಅದು ಎಕ್ಸೈಟೆಡಾ, ಇಲ್ಲ ನೀವು ಲೈಫಲ್ಲಿ ನೋಡಿದ್ರೆ ಸವಸನೇ ಬೇಡ ಇದು ಈ ಜನ್ಮ ಡ್ರೈವರೇ? ನಾನೊಂದು ಆಟೋಕ್ಕೆ ಬ್ಯಾಕ್ ಸೈಡ್ ಒಂದು ಲೈನ್ ಓದಿರೋದು, यानी वो हिंदी में था कि आजा बेटा सीख ले ड्राइवरिंग, फूटेंगे तेरे करम, रोटी मिलेगी कभी कभी, सोना अगले जन्म. यानी इट्स अ वेरी चैलेंजिंग जॉब, इतना इजी नहीं है लाइक ड्राइविंग सीखना. इट्स लाइक यानी क्या रोस्ट किया उस बंदे ने एक ही लाइन के अंदर. ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಲೈಕ್ ಅದು ಸರ್? ಅದೇ ಸರ್, ಈಗ ಈ ಡಿಪಾರ್ಟ್ಮೆಂಟ್ ಹೆಂಗೆ ಗೊತ್ತಾ ಸರ್, ಮನುಷ್ಯರೇ ಒಂದೊಂದು ಥರ ಇರ್ತಾರೆ, ಒಬ್ಬೊಬ್ಬ ಮನುಷ್ಯನ ಒಂದೊಂದು ಸ್ಟೈಲಲ್ಲಿ ಇರ್ತಾರೆ. ಈ ಆಟೋನ ಅಷ್ಟೇ ಸರ್, ಒಂದು ಆಟೋ ಥರ ಇನ್ನೊಂದು ಆಟೋ ಇರೋದಿಲ್ಲ, ಅರ್ಥ ಆಯ್ತಾ? ಈ ಡ್ಯಾಶ್ ಬೋರ್ಡ್ಗಳು ಇರ್ತದಲ್ಲ, ಲಾರಿನೇ ಒಂದು ಡ್ಯಾಶ್ ಬೋರ್ಡ್ ಆಗಿರ್ತದೆ ಸ್ಟೇರಿಂಗು, ಬಸ್ಸೇ ಒಂಥರ ಸ್ಟೇರಿಂಗ್ ಇರ್ತದೆ, ಆಟೋನೇ ಒಂಥರ ಸ್ಟೇರಿಂಗ್ ಇರ್ತದೆ. ನಾವೆಲ್ಲ ಕೈಯಲ್ಲಿ ಹಾಕಿದ್ರೆ ಗೇರು, ಇನ್ನೊಬ್ರು ಕಾಲಲ್ಲಿ ಹಾಕ್ತಾರೆ, ನಾವೆಲ್ಲ ರೈಟ್ ಸೈಡ್ ಹೊಡೆದ್ರೆ ಲೆಫ್ಟ್ ಸೈಡ್ ಹೊಡಿತಾರೆ. ಈ ಬಸ್ಸು, ಲಾರಿ ಎಲ್ಲ ಅದನ್ನ ತುಂಬ ಕಷ್ಟ, ಅದೆಲ್ಲ ಬ್ರೇಕ್ ಎಲ್ಲ ಏರ್ ಬ್ರೇಕು, ಅದಕ್ಕೆಲ್ಲನೂ ಅದೇನಂತ ಹೇಳ್ತಾರಲ್ಲ, ಏನಾದರೂ ಬ್ರೇಕ್ ಸಿಕ್ಕಿಲ್ಲ ಅಂದರೆ ಗೋವಿಂದ ಅದು. ಮೈ ಗಾಡ್, ಈ ಥರ ಎಲ್ಲ ಇರ್ತದೆ. ಡ್ರೈವಿಂಗ್ ಅನ್ನೋದು ಒಂಥರ ತುಂಬ ಕಷ್ಟ, ಬಟ್ ಕಲ್ತ್ಕೊಂಡ್ರೆ ಈಸಿ. ನೀವು ಎಂಥ ದೊಡ್ಡ ಗಾಡಿಯಲ್ಲೂ ಕೂಡ 2 ಕೈಯಲ್ಲಿ ಎಷ್ಟೊಂದು ಎಜುಕೇಷನ್ ಮಾಡ್ಕೊಂಡು ಈಗ ಓಲಾ, ಊಬರ್, ರ್ಯಾಪಿಡೋ ಇದನ್ನು ಓಡಿಸ್ತಾರೆ, ಅದನ್ನು ಡೆಲಿವರಿ ಜಾಬ್, ಝೊಮ್ಯಾಟೊ, ಸ್ವಿಗ್ಗಿ. ಬಟ್ ಅದೇ ಥರ ಓಡಿಸಿದ್ರೆ ಏನು ವರ್ಕೌಟ್ ಮಾಡ್ಬೋದಾ? ಯಾವ ಒಂದಲ್ಲೇ ಫ್ಯಾಮಿಲಿನ ಜೀವನ ಮಾಡೋಕ್ಕಾಗುತ್ತಾ? ಇದೆಲ್ಲ ಲೈಕ್ ಕ್ಯಾನ್ ಸರ್ವೈವ್ ಲೈಫ್ ಆರಾಮಾಗಿ? ಇಲ್ಲಾಂತಂದರೆ ಯಾವುದೊಂದು ಕೆಲಸ ಕಲ್ತ್ಕೊಂಡು ಇದು ಮಾಡಬೇಕು, ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಲೈಕ್ ಈ ಡ್ರೈವಿಂಗಲ್ಲಿ ಲೈಫ್ ಇಲ್ಲ. ಡ್ರೈವಿಂಗ್ ಡಿಪಾರ್ಟ್ಮೆಂಟಲ್ಲಿ ಹೆಸರು ಮಾಡಿ ಏನೇನು ಡ್ರೈವಿಂಗ್ ಡಿಪಾರ್ಟ್ ಹೆಸರು ಮಾಡಬೇಕಾದ್ರೆ ಕಾರ್ ತೊಗೊಂಡು ರೇಸಿಂಗ್ ಓಡಿಸ್ಬೇಕು ಅಷ್ಟೇ. ಕಾರ್ ತೊಗೊಂಡು ರೇಸಿಂಗ್ ಹೋಗ್ಬೇಕು. ಬಟ್ ಈ ಆಟೋ ಅಲ್ಲಿ ಲೈಫ್ ಇಲ್ಲ ಸರ್. ಡ್ರೀಮ್ ಮನೆ ಮಾಡ್ಬೋದಾ, ಒಂದು ಊರ್ಲೆ ಮದುವೆ ಮಾಡ್ಬೋದಾ, ಊರ್ಲೆ ಗಾಡಿ ತಗೋಬೋದಾ? ನೋ ವೇ. ನಾನು ಹೇಳ್ತಾ ಇರೋದು ಆ ಲೈಫಲ್ಲೇ ಆ ಆಟೋ ಇಂದ ಉದ್ಧಾರ ಆಗಲ್ಲ, ಅದು ಲೋನಲ್ಲಿ ತಗೊಂಡು ಕ್ರಿಯೇಟಿವಿಟಿ ಆಗಬೇಕು. ಈಗ ಸ್ಮಾರ್ಟಾಗಿ ಕೆಲಸ ಮಾಡಬೇಕು. ನೀವು ಆಡೋರ್ಗೆ ಸರ್ ನಾನು ಬೆಳಿಗ್ಗೆಯಿಂದ ಸಾಯಂಕಾಲ ಗಂಟೆ ಆಟೋ ಓಡಿಸ್ತೇನೆ ಸರ್, ₹1,000 ಉಳ್ಸೋಕ್ಕಾಯ್ತಲ್ಲ ಅಂದರೆ ನೀನು ಓಡಿಸ್ತಾನೆ ಇರಬೇಕು. ಕರೆಕ್ಟ್. ಬಟ್ ಅದರಲ್ಲಿ ಸ್ಮಾರ್ಟಾಗಿ ಯೋಚನೆ ಮಾಡಬೇಕು. ಕರೆಕ್ಟ್. ನೀನು ಬೆಳಿಗ್ಗೆಯಿಂದ ನೀನು ಸಾಯಂಕಾಲ ಗಂಟೆ ಗಾಡಿ ಓಡಿಸ್ತೀಯಪ್ಪ, ನೀನು ಮೀಟ್ರ್ ಹಾಕ್ತೀಯ, ನೀನು ನೇತಾಗಿ ಕೆಲಸ ಮಾಡ್ತೀಯ, ನೀನು ಮೀಟ್ರಲ್ಲಿ ಎಷ್ಟು ಬರುತ್ತೆ? ₹300 ಬರುತ್ತೆ, ₹300 ಕೊಡ್ತಾರೆ, ಇಳಿತಾರೆ, ಹೋಯ್ತಾರೆ.
ಬಟ್ ಅದನ್ನು ನೀನು ಸ್ಮಾರ್ಟಾಗಿ ಯೋಚನೆ ಮಾಡು. ಆ 300 ರೂಪಾಯಿ ಕೊಡೋ ಜಾಗದಲ್ಲಿ ನೀನು ಯಾಕೆ ಇನ್ನೊಂದು 100 ರೂಪಾಯಿ ಸೇರಿಸ್ಬಾರ್ದು ನೀನು? ಅದಕ್ಕೆ ನೀನು ಸ್ಮಾರ್ಟಾಗಿ ಕಸ್ಟಮರ್ನ ಹೇಳ್ಕೊಡಿ. ನೀನು ಅಟ್ರಾಕ್ಷನ್ ಮಾಡೋಕ್ಕೆ ಇದನ್ನು. ಈಗ ಕಸ್ಟಮರೇ ನಮ್ಮ ದೇವರು. ಕಸ್ಟಮರ್ನ ನಾವು ಹೇಳ್ಕೋಬೇಕು. ಕಸ್ಟಮರ್ನ ಹೇಳ್ಕೋಬೇಕು ನಾವು. ಅದಕ್ಕೆ ಏನೇನು ಮಾಡಬೇಕು ಅದನ್ನು ಯೋಚನೆ ಮಾಡು. ಕರೆಕ್ಟ್. ಇವಾಗ ನೋಡಿ, ಇವಾಗ ಒಂದು ಹೋಟ್ಲು ಎಣ್ಣೆ ಹಾಕ್ತಾನೆ, ಇನ್ನೊಂದು ಹೋಟ್ಲಲ್ಲಿ ತುಪ್ಪ ಹಾಕಿರ್ತಾನೆ. ಎಣ್ಣೆಗೆ ಫೇಮಸ್ ಆಗುತ್ತಾ, ತುಪ್ಪಕ್ಕೆ ಫೇಮಸ್ ಆಗುತ್ತಾ? ತುಪ್ಪದ ಫೇಮಸ್. ನೀವು ಡಿಫ್ರೆಂಟ್ ಮಾಡ್ತಾರೆ. ಡಿಫ್ರೆಂಟ್ ಮಾಡ್ತಾರೆ ನೋಡಿ. ಎಣ್ಣೆ ಹಾಕಿ ದೋಸೆಗೆ 20 ರೂಪಾಯಿ ಚಾರ್ಜ್ ಮಾಡ್ತಾನೆ. ಅದೇ ತುಪ್ಪ ಹಾಕಿರೋ ಚಾರ್ಜಿಗೆ 60 ರೂಪಾಯಿ ಚಾರ್ಜ್ ಮಾಡ್ತಾರೆ. ಆ ತುಪ್ಪ ಫುಲ್ ಪ್ಯಾಕೆಟ್ ಹಾಕಿಬಿಟ್ಟು 60 ರೂಪಾಯಿ ಆಗಿಲ್ಲ, ಬಟ್ ಟೇಸ್ಟು ಕರೆಕ್ಟ್ ಬರುತ್ತೆ. ಅದಕ್ಕೆ ಏನೇ ಬರ್ತಾರೆ, ಕಸ್ಟಮರ್ ಅಪ್ಕಮಿಂಗ್ ರಿಪೀಟ್ ಆಗುತ್ತಾರೆ, ಸೂಪರ್ ಅಂತಾರೆ. ಸೊ ಅದೇ ಥರ ನೀವು ಏನೇ ಒಂದು ಕೆಲಸ ಮಾಡಲಿ, ಯಾವುದೋ ಡಿಪಾರ್ಟ್ಮೆಂಟ್ ಅಂತಲ್ಲ, ನೀವು ಯಾವ ಡಿಪಾರ್ಟ್ಮೆಂಟಲ್ಲಿ ಇದ್ದೀರೋ ಅದನ್ನು ಸ್ವಲ್ಪ ಕ್ರಿಯೇಟಿವಿಟಿಯಾಗಿ ಯೋಚನೆ ಮಾಡಿದ್ರೆ, ಅದನ್ನು ಸ್ಮಾರ್ಟಾಗಿ ಯೋಚನೆ ಮಾಡಿದ್ರೆ ವಿಲ್ ಬಿ ಎಲ್ಲರೂ ಸಕ್ಸಸ್ ಆಗ್ತಾರೆ, ಎಲ್ಲರೂ ಸೂಪರ್ ಮ್ಯಾನ್ ಆಗ್ತಾರೆ. ನನಗೆ ಏನು ಅಂಡರ್ಸ್ಟ್ಯಾಂಡ್ ಆಗಿರೋದು, ಯಾವ ಕೆಲಸ ಮಾಡಿ ನಿಯತ್ತಾಗಿ ಮಾಡಿ, ಫ್ರಮ್ ಹಾರ್ಟಿಂದ ಮಾಡಿ, ಅವನ ಎಕ್ಸ್ಟ್ರಾ ಆರ್ಡಿನರಿ ಮಾಡಿ, ಫುಲ್ ಎಫರ್ಟ್ ಕೊಡಿ, ಸ್ಮಾರ್ಟಾಗಿ ಮಾಡಿ. ಯು ವಿಲ್ ಆಲ್ಸೋ ಬಿಕಮ್ ಎ ಸೂಪರ್ ಮ್ಯಾನ್. ನೌ ವಿ ಹ್ಯಾವ್ ಲಾಸ್ಟ್ ರ್ಯಾಪಿಡ್ ಫೈರ್ ಕ್ವೆಶನ್ಸ್ ವಿತ್ Mr. Moneyvale. ಹೌ ಮೆನಿ ಲ್ಯಾಂಗ್ವೇಜ್ ಬರುತ್ತೆ? ಸರ್ 6 ಲ್ಯಾಂಗ್ವೇಜ್: ಕನ್ನಡ, ತೆಲುಗು, ತಮಿಳ್, ಮಲಯಾಳಂ, ಹಿಂದಿ, ಇಂಗ್ಲೀಷ್. ಓಕೆ. ಸೊ ಮಾರ್ನಿಂಗ್ ಫಸ್ಟ್ ಕಸ್ಟಮರ್, ಹೌ ಇಟ್ ಇಸ್ ಲೈಕ್, ಬ್ಲೆಸ್ ಆರ್ ಪ್ಲಸ್? ಸರ್ ಪ್ಲಸ್. ಸೂಪರ್ ಆಟೋಸ್ ಪ್ಲಸ್. ಓಕೆ. ಸೊ ಇನ್ ದ ಸೋಷಲ್ ಮೀಡಿಯಾ, ಆ್ಯಸ್ ಎ ಇನ್ಫ್ಲುಯೆನ್ಸರ್, ಆ್ಯಸ್ ಎ ಇನ್ಸ್ಟಾಗ್ರಾಮ್, ವಾಟ್ ಇಸ್ ಲೈಕ್ ವರ್ಸ್ಟ್ ಕಮೆಂಟ್ ಆರ್ ಪಾಸಿಟಿವ್ ಕಮೆಂಟ್ಸ್? ಹೌ ವಿಲ್ ಟೇಕ್ ಕಮೆಂಟ್ಸ್ ಲೈಕ್? ಇಲ್ಲ, ವರ್ಸ್ಟ್ ಕಮೆಂಟ್ಸ್ ಫೋಕಸ್ ಮಾಡಲ್ಲ. ಓಕೆ. ಮೈ ಗುಡ್ನೆಸ್. ಆರ್ ಒನ್ ಆಫ್ ದ ಬೆಸ್ಟ್ ಕಮೆಂಟ್ಸ್? ಸೊ ಹಾಟ್. ಮೈ ಗಾಡ್ನೆಸ್. ಸೊ ಆ್ಯಸ್ ಎ ಡ್ರೈವರ್ ಏನು ಮಾಡಬಾರ್ದು ಅಂತ ಹೇಳ್ತೀರಾ, ಲೈಕ್ ಇನ್ ಒನ್ ಲೈನ್? ಸೊ ಸಿವಿಲ್ ಡ್ರೆಸ್ಸಲ್ಲಿ ಆಟೋ ಓಡಿಸ್ಬಾರ್ದು. ವೆರಿ ನೈಸ್. ಡ್ರೈವರ್ ಏನು ಒಂದು ಕಲಿಬೋದು, ಏನು ಸಜೆಸ್ಟ್ ಮಾಡ್ತೀರಾ? ಲೈಕ್ ಹಾಂ, ಇದು ಹ್ಯಾಬಿಟ್ ಬಿಲ್ಟ್ ಮಾಡಿಪಾ. ಡೈಲಿ ವಾಟರ್ ಕುಡೀರಿ. ಓಕೆ. ವಾಟರ್ ಕುಡೀರಿ. ಓಕೆ. ಸೊ ಮೀಟರ್ ಆರ್ ಆ್ಯಪ್, ವಿಚ್ ಇಸ್ ಬೆಸ್ಟ್? ಆ್ಯಪ್ ಸರ್. ವೈ? ನಿಮ್ಮನೆ ಅಡ್ರೆಸ್ ನಮ್ಗೆ ಗೊತ್ತಾಗಲ್ವಲ್ಲ, ಆ್ಯಪ್ ಇಂದರೆ ಗೊತ್ತಾಗುತ್ತಲ್ಲ. ಇಲ್ಲಾಂದ್ರೆ ಲೆಫ್ಟ್ ಹೋಗಿ ರೈಟ್ ಹೋಗಿ ಅಂತೀರ. ಅದಕ್ಕೆ ಒನ್ ವರ್ಡ್ ಫಾರ್ ಬ್ಯಾಂಗ್ಳೂರ್ ಟ್ರಾಫಿಕ್. ಪ್ರತಿಯೊಬ್ಬರು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡಿದ್ರೆ ಬೆಂಗಳೂರಲ್ಲಿ 0 ಟ್ರಾಫಿಕ್. ಮೈ ಗುಡ್ನೆಸ್, ವೆರಿ ನೈಸ್. ಬಿಫೋರ್ ಸ್ಲೀಪಿಂಗ್, Moneyvale, ವಾಟ್ ಲೈಕ್ ಡ್ರೀಮ್? ಸೊ ನಿಮ್ಮದೇ ನಿದ್ದೆ ಮಾಡಬೇಕು. ವೆರಿ ನೈಸ್. ಸೂಪರ್ಮ್ಯಾನ್ ವಿದೌಟ್ ಆಟೋ ಆರ್ ವಿತ್ ಆಟೋ? ವಿತ್ ಆಟೋ. वेरी नाइस. मनी और रेस्पेक्ट, व्हाट इज़ इम्पोर्टेंट? सो रेस्पेक्ट इज़ वेरी इंपॉर्टेंट. वेरी नाइस. ये हमारे आज के पॉडकास्ट के अंदर मनी वेल, जो सुपरमैन ऑटो के नाम से फेमस थे, आइए कंप्लीट आपने जो पॉडकास्ट देखा, थैंक यू सो मच पहले तो. और सपोर्ट कीजिए. इज़ लाइक सच ए हार्ड वर्क, ऑनेस्ट, अपने काम के प्रति, यानी कितना डेडिकेशन और सो इंथुजियास्टिक पर्सन, यानी अपने पैशनेट. पैसा मिले या ना मिले, आज कर्जा है 7 लाख, लाइफ बट कैसे अंदर से जी रहे हैं, टैबलेट ले रहे हैं, बट स्टिल दैट इंटायर यूनिफॉर्म इज़ लाइक ए सुपरमैन, और इंस्पायर कर रहे हैं हज़ारों लाखों ऑटो को. और मुझे लगता है इनसे सीखना चाहिए क्या करना है और क्या नहीं करना है. एज ए RTO, रूल्स रेगुलेशन, यानी पूरे पॉडकास्ट को अगर आप ध्यान से सुना रहेगा, तो सो लर्निंग एंड सो इंटरेस्टिंग, सो पैशनेट अबाउट दैट, अपने ऑटो, अपने काम, अपने वर्क को लेके कभी भी क्विट करने का नहीं सोचा. बहुत सारे संघर्ष, लाइफ इतनी इजी नहीं होती हैं ड्राइवर की, बट आई थिंक बहुत ही ब्यूटीफुल एक्सपीरियंस अपना दिल से इन्होंने शेयर किया. थैंक यू सो मच फॉर थैंक यू सर. पॉडकास्ट में आए और अपना एक्सपीरियंस शेयर किया. इस वीडियो को ज़रूर शेयर कीजिए और अपना ओपिनियन कमेंट्स पॉजिटिव वे में कमेंट्स में रखिए. और एक बार फिर से थैंक यू सो मच फॉर वॉचिंग दिस वीडियो. लव यू ऑल. बाय. टेक केयर. थैंक यू.